ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಸಂವಿಧಾನದ 4ನೇ ಭಾಗ, ನಿಮ್ಗೆ 4ನೇ ಭಾಗ ಕರೆಕ್ಟಾಗಿ ಗಮನಿಸ್ಬೇಕು. ಇವು ನಿಮ್ಗೆ ಆರ್ಟಿಕಲ್ಗಳು ಕೆಲವೊಂದು ಗೊತ್ತಾದವು ಅಂತ ಅನ್ಕೊಂಡಿನಿ, ಹೌದಲ್ಲ? ನಮಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. 4ನೇ ಭಾಗ ಸರ್ ಏನು ಸರ್ ಇದು ಇವತ್ತೇನು ಮುಗೀತಂಗಿಲ್ಲ, ಮುಗಿಯೋದಿಲ್ಲ, ನಮ್ದಂದ್ರೆ ಮುಗಿಯೋದಿಲ್ಲ. ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇದು ನಿಮಗಾಗಿ, ನಮಗಾಗಿ ಅಲ್ಲ, ನಿಮಗಾಗಿ. ನಿಮಗೆ ಭಾಗ 4 ಅಂತ ಐತೆ, ರಾಜ್ಯ ನಿರ್ದೇಶಕ ತತ್ವಗಳು. ಸ್ವಲ್ಪ ಐತಿ, ನೆಕ್ಸ್ಟ್ ಏನಿಲ್ಲ, ಸ್ವಲ್ಪ ಮುಗೀತು, ಇನ್ನೊಂದು 2-3 ತಾಸೇ ಮುಗಿತದ. ಕರೆಕ್ಟಾಗಿ ನೋಡ್ಕೊಂಡು ಸಂವಿಧಾನದ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು. DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಹೌದಲ್ಲ? ಇದು ಯಾವುದಲ್ಲ DPSP ರಾಜ್ಯ ನಿರ್ದೇಶಕ ತತ್ವಗಳು. ಗಮನಿಸ್ಬೇಕು, ಸಂವಿಧಾನದ ವಿಧಿಗಳು 36ರಿಂದ 51 ವಿಧಿಗಳಂತ ಕೊಟ್ಟಾನ. 36ರಿಂದ 51, 36, 37, 38, 39, 40, 41 ಹಿಂಗೆ ನಮ್ಮ ಟೋಟಲ್ 36 to 51 ಆರ್ಟಿಕಲ್ಸ್ ಎಲ್ಲವೂ ಅಷ್ಟು ಹಾಕಿಲ್ಲ. ಏನು ಇಂಪಾರ್ಟೆಂಟ್ ಅಷ್ಟೇ ಹಾಕೀನಿ, ಅದು ಗಮನಿಸ್ರಿ. 36 to 51, 36 ಆರ್ಟಿಕಲ್ನಾಗೂ ರಾಜ್ಯ ಎಂಬ ಪದದ ಅರ್ಥನೇ ಐತೆ. 37 ಆರ್ಟಿಕಲ್ನಾಗ ರಾಜ್ಯ ನಿರ್ದೇಶಕ ತತ್ವಗಳಾಗಿದ್ದಂಥ ಅಂಶಗಳನ್ನು ಜಾರಿ ಮಾಡಿಲ್ಲ ಅಂತಂದ್ರೆ ನಾವು ಪ್ರಶ್ನೆ ಮಾಡಕ್ಕೆ ಬರೋದಲ್ಲ. ಗಮನಿಸ್ಬೇಕು, ನ್ಯಾಯಾಲಯದ ಮೂಲಕ ಜಾರಿಗೊಳಿಸುವಂತಿಲ್ಲ. ನ್ಯಾಯಾಲಯದಲ್ಲಿ ಇವುಗಳ ಮೇಲೆ ಪ್ರಶ್ನೆ ಮಾಡೋಕ್ಕೆ ಆಗಂಗಿಲ್ಲ. ಮೂಲಭೂತ ಹಕ್ಕುಗಳನ್ನು ಪ್ರಶ್ನೆ ಮಾಡ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳನ್ನು ಪ್ರಶ್ನಿಸುವಂತಿಲ್ಲ ಅಂತ 37 ಆರ್ಟಿಕಲ್ನಾಗ ಐತೆ. ಅದು ಗಮನಿಸ್ಬೇಕು. ನಮಗೆ ನೋಡ್ರಿ, ಮೂಲಭೂತ ಹಕ್ಕುಗಳಂತ ಕೊಟ್ರಿಗಿನ 12ರಿಂದ 35 ಆರ್ಟಿಕಲ್. ಅದೇ ಸಂವಿಧಾನದ 4ನೇ ಭಾಗದಾಗ ಇದಾವಲ್ಲ ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51. ಅದು ಗಮನಿಸ್ರಿ. ನೋಡ್ರಿ, ನಮಗೆ ಭಾರತದ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಗಮನಿಸ್ಬೇಕು, ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ. ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲಪ್ಪ, ಯಾವ ದೇಶದಿಂದ ಎರವಲು ಪಡೆದಿವಿ? ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆದಿವಿ. ನಮಗೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಎಷ್ಟನೇ ಆರ್ಟಿಕಲ್ನಿಂದ ನೋಡ್ಬೇಕು? 36ನೇ ಆರ್ಟಿಕಲ್ನಿಂದ ನೋಡ್ಬೇಕು. ಎಷ್ಟನೇ ಆರ್ಟಿಕಲ್ ತನ? 51 ಆರ್ಟಿಕಲ್ ತನ. ಗಮನಿಸಿ. ಮತ್ತೆ ಕೆಳಗಡೆ ಒಂದು ಐತೆ ನೋಡ್ರಿ, ನಮಗೆ ಇಂಪಾರ್ಟೆಂಟು. 1935 ಭಾರತ ಸರ್ಕಾರದ ಶಾಸನದಲ್ಲಿರುವ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಇತ್ತಲ್ಲ, ಅದ್ರಾಗ ಸೂಚನೆಯ ಉಪಕರಣ ಅಂತಿತ್ತು ಒಂದಿದು ಕಾನ್ಸೆಪ್ಟ್. ಸೂಚನೆಯ ಉಪಕರಣಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಲಾಗಿದೆ. 2015 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಾನು ಬರೋದಾಗ ಕೇಳಿದ್ದ, ಏನಂತ ಕೊಟ್ಟಿದ್ದ? 1935 ಭಾರತ ಸರ್ಕಾರ ಶಾಸನದಲ್ಲಿರುವ ಸೂಚನೆಯ ಉಪಕರಣಗಳನ್ನು ಈ ಕೆಳಕಂಡ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ಸಂವಿಧಾನದ 2ನೇ ಭಾಗ, ಸಂವಿಧಾನದ 3ನೇ ಭಾಗ, ಸಂವಿಧಾನದ 4ನೇ ಭಾಗ, ಸಂವಿಧಾನದ 4A ಭಾಗ ಅಂತ ಕೊಟ್ಟಿದ್ದ. ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 1935 ಭಾರತ ಸರ್ಕಾರದ ಶಾಸನದಲ್ಲಿ ಇದ್ವಲ್ಲ ಸೂಚನೆಯ ಉಪಕರಣಗಳು, ಔಟ್ನ ಗುಣ ಸೇರಿಸ್ಯಾರ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶ ಕೊಟ್ರೆ ಐರ್ಲ್ಯಾಂಡು ಆ್ಯಕ್ಟ್ ಕೊಟ್ರೆಗಿನ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅಂತ ಸೂಚನೆಯ ಉಪಕರಣಗಳು. ಕರೆಕ್ಟಾಗಿ ಗಮನಿಸ್ರಿ. ನೀವು ಬೇಕಾದ್ರೆ 2015 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನೋಡ್ರಿ, ಪ್ರಶ್ನೆ ಪತ್ರಿಕೆ, ಅದು ನಿಮ್ಗೆ ಗೊತ್ತಾಗ್ತದ, ಅದು ನೀವು ಅಪ್ಡೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಿಲ್ಲ ಇದು ನಿಮಗೆ ಕೇಳ್ತಾನ? ಸಂವಿಧಾನದ 4ನೇ ಭಾಗ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ರಾಜ್ಯ ನಿರ್ದೇಶಕ ತತ್ವಗಳು. ಸಂವಿಧಾನದ 4ನೇ ಭಾಗದಲ್ಲಿರುವಂಥ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಇದು 1935 ಭಾರತ ಸರ್ಕಾರದ ಶಾಸನದಲ್ಲಿ ಇದ್ದುವ ಸೂಚನೆ ಉಪಕರಣಗಳನ್ನು ಎಲ್ಲಿ ಸೇರಿಸ್ಯಾರ? ರಾಜ್ಯ ನಿರ್ದೇಶಕ ತತ್ವಗಳು. ಅಂದರೆ ಎಷ್ಟನೇ ಆರ್ಟಿಕಲ್ ಇದೆ? ಎಷ್ಟನೇ ಆರ್ಟಿಕಲ್ ತನ? 36ರಿಂದ 51. ಏನೈತೆ ಅದ್ರಾಗ? ಕರೆಕ್ಟಾಗಿ ನೋಡ್ಕೇರಿ. ವಿಲ್ ಪವರ್ ಇರಬೇಕು. ವಿಲ್ ಪವರ್ ಇಂಪಾರ್ಟೆಂಟು. ಮಾಡೇ ಮಾಡ್ತೀನಿ. ಅಗಲ ಆ ಕಡೆ ಈ ಕಡೆ ತಿರುಗಾಡಿ ಕೇಸೆ 8 ಗಂಟೆಗೆ ಬಂದ ಕೇಸೆ ಮಕ್ಕಳದಲ್ಲ, ಕೌದ್ಯದ ಕಣ್ ಕೇಸೆ ಮನೆಗೆಲ್ಲ ಹರ್ಕು ಕೌದ್ಯದವ. ಕರೆಕ್ಟಾಗಿ ಗಮನಿಸ್ರಿ, ಭಾಳ ಇಂಪಾರ್ಟೆಂಟು. ನೋಡ್ರಿ ಇಲ್ಲಿ ಮುಂದಿಂದು ನಮಗೆ ಸಂವಿಧಾನದ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು. ಗಮನಿಸ್ಬೇಕಿಲ್ಲಿ ನಿಮಗೆ. ಇಲ್ಲಿ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳಂತ ತಕ್ಷಣ ನಿಮ್ಗೆ ಏನೇನು ಬರ್ಬೇಕಂದ್ರಿಗಿನ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳದಾಗ ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳಂತ ಇದಾವೆ. ನೋಡ್ರಿ, ಒಂದು ಗಮನಿಸ್ಬೇಕು, ಗಾಂಧಿ ತತ್ವಗಳನ್ನು ಸಂವಿಧಾನದ ಈ ಕೆಳಕಂಡ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಾಗ ಇದಾವ. ಗಾಂಧೀಜಿಯವರ ತತ್ವಗಳೆಲ್ಲ ಸಂವಿಧಾನದ 4ನೇ ಭಾಗದಾಗ ಇದಾವೆ. ಅದು ಗಮನಿಸ್ಬೇಕು. ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಸ್ವಲ್ಪ ಯಾಕಿನೇನು ಜಾಸ್ತಿ ಇಲ್ಲ. ನೋಡ್ರಿ, ನಮಗಿಲ್ಲಿ ಸಮಾಜವಾದಿ ತತ್ವಗಳು ಇಲ್ಲಿ ಸಂವಿಧಾನದ 39ನೇ ಆರ್ಟಿಕಲ್ ಸಮಾಜವಾದಿ ತತ್ವದಾಗ ಬರ್ತದ.
ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಈಗ ನರೇಗಾದಾಗ ನೋಡ್ರಿ, ನರೇಗಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 316 ರೂಪಾಯಿ ಐತಲ್ಲ ಈಗ ಕರ್ನಾಟಕದಾಗ ಕೂಲಿ. ಹೆಣ್ಮಕ್ಳಿಗೂ ಅಷ್ಟೇ, ಗಂಡ್ಮಕ್ಳಿಗೂ ಅಷ್ಟೇ, ಹೌದಲ್ಲ? ಸಮಾನ ಕೆಲಸಕ್ಕೆ ಸಮಾನ ವೇತನ ನೋಡ್ರಿ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಅದಗುಣ ಯಾಕ್ಟ್ ಆಗ್ಯದ 1976ರಾಗ, ಗೊತ್ತಿರ್ಬೇಕು, ಇಂಪಾರ್ಟೆಂಟು. ಅಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕಾಗ್ಯದ. ಈಗ ಸಮಾಜವಾದಿ ತತ್ವಗಳಾಯ್ತು. ನೆಕ್ಸ್ಟ್ ಈಗ ಗಾಂಧಿ ತತ್ವಗಳು ಭಾಳ ಇಂಪಾರ್ಟೆಂಟ್. ಗಾಂಧಿ ತತ್ವಗಳು ಅತ್ಯಂತ ಇಂಪಾರ್ಟೆಂಟ್. ಗಮನಿಸ್ರಿ, ನೀವು ಒಂದು ತಿಳ್ಕೋಬೇಕು, ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧಿ ತತ್ವಗಳನ್ನು ಸೇರಿಸಲಾಗಿದೆ ಅಂತ ಕೊಟ್ರಿಗಿನ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳು. ಗಮನಿಸ್ಬೇಕಿಲ್ಲಿ ನೋಡ್ರಿ, ಸಂವಿಧಾನದ 40ನೇ ವಿಧಿ ಗಾಂಧಿ ತತ್ವಗಳ ಬರೋದು ಭಾಳ ಫೇಮಸ್ಸು. ಪಂಚಾಯಿತಿಗಳ ಸ್ಥಾಪನೆ. ನೋಡಿ, ಪಂಚಾಯಿತಿಗಳು ಇರ್ಬೇಕಂತ ಗಾಂಧೀಜಿಯವರು ಅವಾಗ ಹೇಳಿದ್ರು. ನಮಗೆ ಪಂಚಾಯಿತಿಗಳ ಸ್ಥಾಪನೆ, ಗ್ರಾಮ್ ಸ್ವರಾಜ್ ಕೇಳಿದಲ್ಲಪ್ಪ. ಗ್ರಾಮ್ ಸ್ವರಾಜ್ ಯಾರಿಗೆ ಸಂಬಂಧಪಟ್ಟಿದ್ದು? ಗಾಂಧೀಜಿಯವರಿಗೆ ಸಂಬಂಧಪಟ್ಟಿದ್ದು. ಸಂವಿಧಾನದ 40ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಪಂಚಾಯಿತಿಗಳ ಸ್ಥಾಪನೆ. DPSP-ದಾಗ ಐತೆ. ಅದು ತಿಳ್ಕೊಬೇಕು. 2015 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಪಟ್ಟ ಆರ್ಟಿಕಲ್ ಯಾವುದಂತ ಕೊಟ್ಟ 40ನೇ ವಿಧಿ ಪಂಚಾಯಿತಿಗಳ ಸ್ಥಾಪನೆ. ಗ್ರಾಮ್ ಸ್ವರಾಜ್ ನಾವು ಗಾಂಧೀಜಿಯವರಿಗೆ ಸಂಬಂಧಪಟ್ಟಿದ್ದು. ನೀಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ನೋಡ್ರಿ. ಗ್ರಾಮ ಪಂಚಾಯತ್ ಅಂತ ಐತೆ, ಅಲ್ಲಿ ಆ ರೀತಿ ನಡೆದದ, ಹೌದು? ಅದ್ರ ಇಮೇಜ್ ನೋಡಿಬಿಟ್ಟು ಆಟೋಮೆಟಿಕ್ ನಿಮ್ಗೆ ತಿಳಿಬೇಕು. ನೆಕ್ಸ್ಟ್ ಈಗ ಉದಾರವಾದ ತತ್ವಗಳು. ಒಂದು ಸ್ವಲ್ಪ ಸಿಂಪಲ್ ಆಗಿ ಒಂದು 3-4 ಆರ್ಟಿಕಲ್ ಎಲ್ಲ ಇಂಪಾರ್ಟೆಂಟ್ ಅಷ್ಟೇ, ಅದು ಗಮನಿಸ್ರಿ ನೋಡ್ರಿ. ಉದಾರವಾದ ತತ್ವಗಳದಾಗ ಸಂವಿಧಾನದ 44ನೇ ವಿಧಿ. ಇದೊಂದು ಸುದ್ದಿ, ಈಗ ಸದ್ಯಕ್ಕೆ ಸುದ್ದಿ ಐತಿ. 44ನೇದು ಏನು ಹೇಳ್ರಿ? ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ನಮಗೆ ಇಂಪಾರ್ಟೆಂಟು. ಏಕರೂಪ ನಾಗರಿಕ ಸಂಹಿತೆ ನಮಗಿಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ ತಕ್ಷಣನೇ 44ನೇ ಆರ್ಟಿಕಲ್ಲು ಅದು ಆ ಗೋವಾ ರಾಜ್ಯದಲ್ಲಿ ಜಾರಿಯಲ್ಲಿದೆ ಅಂತ ನಾವು ಸ್ಟಡಿ ಮಾಡಿ ಓದಿಲ್ಲ, ಎಲ್ಲೇ ಒಂಥರ ಓದ್ಯಂಗೆ ಅನ್ಸವಲ್ತಾ. ಈ ಸದ್ಯಕ್ಕೆ ಎಷ್ಟು ಸುದ್ದಿ ಐತಿ. ಏಕರೂಪ ನಾಗರಿಕ ಸಂಹಿತೆ ಅತ್ಯಂತ ಇಂಪಾರ್ಟೆಂಟು ನಮಗೆ. ನೋಡಪ್ಪ, ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕೇಸೆ UCC ಅಂತ ಐತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅತ್ಯಂತ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ಎಷ್ಟು ಸುದ್ದಿ ಐತೆ ನಿಮಗೇನ? ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನದ ಈ ಕೆಳಕಂಡ ಯಾವ ಭಾಗದಲ್ಲಿ ಕಾಣಬಹುದು ಅಂತ ಕೊಟ್ಟರೆ ಏನ 4ನೇ ಭಾಗ. ಮತ್ತು ಯಾವ ಆರ್ಟಿಕಲ್ ಅಂತ ಕೊಟ್ಟರೆ 44ನೇ ಆರ್ಟಿಕಲ್. ಇಷ್ಟು ನಿಮಗೆಲ್ಲ ಗೊತ್ತಿರ್ಬೇಕ್ರಿ, ಯಾಕಂದ್ರೆ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಇವೆಲ್ಲ ಸರಿಯಾಗಿ ಗಮನಿಸ್ಬೇಕು. ನೆಕ್ಸ್ಟ್ ಈಗ ಸಂವಿಧಾನದ 48A ಅದ್ರಾಗೆ ನಮ್ಗೆ ಇಂಪಾರ್ಟೆಂಟ್ ಅಷ್ಟೇ ಆಗಿ ನೆಲವಸಲ್ಲ ನೋಡ್ರಿ. ನಮಗೆ ಇಲ್ಲಿ ಭಾಗ 4ರಾಗ ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲ, ಅದ್ರಾಗ ಸಂವಿಧಾನದ 48A ಆರ್ಟಿಕಲ್ ಪರಿಸರವನ್ನು ರಕ್ಷಣೆ ಮಾಡಬೇಕು. ಗಮನಿಸ್ರಿ, ಇಂಪಾರ್ಟೆಂಟು. ಪರಿಸರ ರಕ್ಷಣೆ ಎಷ್ಟನೇ ಆರ್ಟಿಕಲ್ಲು? 48A 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 ಪರಿಸರ ರಕ್ಷಣೆ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಭಾರತದಲ್ಲಿ ವನ್ಯಜೀವಿಗಳ ರಕ್ಷಣಾ ಕಾಯ್ದೆ 1972ರಲ್ಲಿ ಜಾರಿಗೊಳಿಸಲಾಗಿದೆ. ಅಂದ್ರೆ ನಮಗೆ ಭಾರತದಲ್ಲಿ ವನ್ಯಜೀವಿಗಳ ರಕ್ಷಣಾ ಕಾಯ್ದೆಯನ್ನು ಎಷ್ಟನೇ ಇಸ್ವಿಯಾಗ ಜಾರಿ ಮಾಡ್ಯಾರ ಅಂತ ಕೊಟ್ಟರೆ 1972. ಗಮನಿಸ್ರಿ. ಆಮೇಲೆ ಸಂವಿಧಾನದ 50ನೇ ವಿಧಿ, ಇದೂ ಇಂಪಾರ್ಟೆಂಟು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಕೇಳಿದ ಪ್ರಶ್ನೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಎಷ್ಟನೇ ಆರ್ಟಿಕಲ್ ಅಂತ ಕೊಟ್ಟರೆಗಿನ 50ನೇ ವಿಧಿ. ಆಮೇಲೆ ಇನ್ನೊಂದು ಸಂವಿಧಾನದ 51ನೇ ವಿಧಿ, ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುರಕ್ಷತೆ. ಇದೂ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೊಟ್ಟಿದ್ದ. ಸಂವಿಧಾನದ 51ನೇ ವಿಧಿ ಐತಲ್ಲಪ್ಪ, ಯಾವುದಕ್ಕೆ ಸಂಬಂಧಿಸಿದಂತ ಕೊಟ್ಟಿದ್ದ? ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಹಾರ್ದತೆಯಿಂದ ಇರಬೇಕಂತ ಹೇಳ್ತದೆ. ಎಷ್ಟನೇ ಆರ್ಟಿಕಲ್ ಹೇಳ್ರಿ? 51ನೇ ಆರ್ಟಿಕಲ್. ನಿಮ್ಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟು. ನಮಗಿಲ್ಲಿ ಮುಖ್ಯವಾಗಿ ಏನು ಗಮನಿಸ್ಬೇಕಂತ ಕೊಟ್ಟರೆಗಿನ 40ನೇ ವಿಧಿ ಪಂಚಾಯಿತಿಗಳ ಸ್ಥಾಪನೆ. ಆಮೇಲೆ ಗಾಂಧಿ ತತ್ವಗಳು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳು. ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳಿಗೂ ಮತ್ತೆ ಮೂಲಭೂತ ಹಕ್ಕುಗಳಿಗೆ ವ್ಯತ್ಯಾಸ ಏನಂತ ಕೊಟ್ಟರೆಗಿನ, ಮೂಲಭೂತ ಹಕ್ಕುಗಳು ಏನನ್ನ ಉಲ್ಲಂಘನೆ ಆದರೆ ನಾವು ಕೋರ್ಟ್ನಾಗ ಪ್ರಶ್ನೆ ಮಾಡ್ಬೋದು. ಬಟ್ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಮಾಡೋಕೆ ಬರಂಗಿಲ್ಲ, ಪ್ರಶ್ನಿಸುವಂತಿಲ್ಲ ಅಂತ ಸಂವಿಧಾನದ 37ನೇ ಆರ್ಟಿಕಲ್ನಾಗೆ ಮೆನ್ಷನ್ ಮಾಡ್ಯಾರ. ಕರೆಕ್ಟಾಗಿ ಗಮನಿಸ್ರಿ. ಮತ್ತೀಗ ಹೈಯೆಸ್ಟ್ ಸುದ್ದಿಯಲ್ಲಿ ಇರೋದು ಏಕರೂಪ ನಾಗರಿಕ ಸಂಹಿತೆ, ಅಂದರೆ UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇತ್ತಲ್ಲಪ್ಪ, ಅದ್ರ ಬಗ್ಗೆಗೂ ನೀವು ಗಮನಿಸ್ಬೇಕು. ಆಮೇಲೆ ಇಂಪಾರ್ಟೆಂಟು 48A, ಆಮೇಲೆ 50 ಮತ್ತು 51ನೇ ಆರ್ಟಿಕಲ್, ಅವೆಲ್ಲ ಇಂಪಾರ್ಟೆಂಟ್ ಅಥವಾ ಸರಿಯಾಗಿ ಗಮನಿಸಿಬಿಟ್ರೆ ಸಾಕು. ಇಷ್ಟು ಇಂಪಾರ್ಟೆಂಟ್ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೇನೆ. ಮತ್ತು ಇನ್ನೊಂದೇನಂತ ಕೊಟ್ಟರೆ ಇದ್ರಾಗೆ 45ನೇ ಆರ್ಟಿಕಲ್ ಇತ್ತು. ಸಂವಿಧಾನದ 45ನೇ ಆರ್ಟಿಕಲ್ ಇತ್ತು. ಅಲ್ಲಿ 0 ಇಂದ 10 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಇತ್ತ. ಅದರ ತಿದ್ದುಪಡಿ ಮಾಡಿದ್ರು 2002ರಾಗ 86ನೇ ತಿದ್ದುಪಡಿ ಮಾಡಿ ಕೇಸಿ ಈಗ 45ನೇ ಆರ್ಟಿಕಲ್ನಾಗ 6 ವರ್ಷದ ಒಳಗಿನ ಮಕ್ಕಳು ಬರ್ತಾರೆ. 45ನೇ ಆರ್ಟಿಕಲ್ನಾಗ 6 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಐತೆ. ಅದೇ 21A ಆರ್ಟಿಕಲ್ನಾಗ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಐತೆ. ಕರೆಕ್ಟಾಗಿ ನೋಡ್ಕೋಬೇಕು, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನಿಮಗೆಲ್ಲ SDAದಾಗ
2017 ಕೊಟ್ಟನು 45 ಆರ್ಟಿಕಲ್. ಒಂದ್ಸಲ ಬೇಕಾದರೆ ಗಮನಿಸ್ರಿ, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಸಂವಿಧಾನದ 4 ಭಾಗಗಳು ಮುಗಿದು 4A. ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯ ನೋಡ್ರಿ, ಈಗ ಸಂವಿಧಾನದ ಭಾಗ 1ರಿಂದ 4 ಆರ್ಟಿಕಲ್. ಸಂವಿಧಾನದ ಭಾಗ 2 ಪೌರತ್ವ ಅಂದರೆ ಸಿಟಿಜನ್ಶಿಪ್ ಬಗ್ಗೆ 5ರಿಂದ 11. ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳು 12ರಿಂದ 35. ಸಂವಿಧಾನದ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51. ಅದೇ ಸಂವಿಧಾನದ ಭಾಗ 4A ನೋಡಿ, 4A ಇದು ಒಂದು ಗಮನಿಸ್ರಿ. ಸಂವಿಧಾನದ 4A ಭಾಗ 1950 ಜನವರಿ 26 ಇರಲಿಲ್ಲ. ಅರ್ಥ ಆಯ್ತು, ಒಂದು ಭಾಗ ಹೆಚ್ಚಾಕತ್ತೆ ನೋಡ್ರಿ, ಒಂದು ಭಾಗ ಹೆಚ್ಚಾಯ್ತು ಈಗ, ಹೌದಲ್ಲ? ಅದ್ರಿಗೆ 4A ಏನಡ್ರಿ, ಮೂಲಭೂತ ಕರ್ತವ್ಯಗಳು. ಗಮನಿಸ್ಬೇಕು, ಸಂವಿಧಾನದ ಭಾಗ 4Aದಾಗ ನೋಡ್ರಿ, ಬರೀ 4 ಅಷ್ಟೇ ಅಲ್ಲ, 4A ಅಂತ ಐತೆ. ಸಂವಿಧಾನದ ಭಾಗ 4Aದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು ಅತ್ಯಂತ ಇಂಪಾರ್ಟೆಂಟು. ನಮಗಿಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರ್ತದೆ. ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರ್ತಾವ. ವಿಧಿಗಳು ನೋಡ್ರಿ, 51A ಆರ್ಟಿಕಲ್ ನಮ್ಗೆ ಇಂಪಾರ್ಟೆಂಟ್ ಇದು. 51A ಆರ್ಟಿಕಲ್ನಾಗ ಟೋಟಲ್ 11 ಮೂಲಭೂತ ಕರ್ತವ್ಯಗಳು ಎಷ್ಟು ಪ್ರೆಸೆಂಟ್ ಇದಾವೆ. ಆಮೇಲೆ ನೋಡಮಂತ ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳ ಸಂವಿಧಾನದ 51Aದಾಗ ಮೂಲಭೂತ ಕರ್ತವ್ಯಗಳಿದಾವೆ. ಅದು ಗಮನಿಸ್ರಿ, ಫಸ್ಟಿಗೆ ಇದ್ದಿಲ್ಲ, ಈಗ ಇದಾವೆ. ಅದು ನಿಮ್ಗೆ ಗೊತ್ತಿರಲಿ. ನಮ್ಗೆ ನೋಡ್ರಿ, ಈಗ ನಮಗೆ ಇಲ್ಲಿ ಓದ್ತೀನಿ. ಇಲ್ಲಿ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ನೋಡ್ರಿ, ಇದು ಸಂಬಂಧಪಟ್ಟಂತೆ ಮತ್ತೆ ಇನ್ನೊಂದು ಗೊತ್ತಿರಬೇಕು, ಇನ್ನೂ ಇದಾವೆ ಗೊತ್ತಿರಲಿ. ಭಾರತದ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಒಂದು ನೆನಪಿಡ್ಕೋಬೇಕು ನೀವು, 1976ರಾಗ 42ನೇ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ 4A ಭಾಗವನ್ನು ಸೇರಿಸಿ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದರು. ಅದು ಗೊತ್ತಿರಬೇಕು ನಿಮಗೆ. ಕೇಳ್ತಾನೆ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಯಾವ ವರ್ಷದಲ್ಲಿ ಸೇರಿಸಿರ ಅಂತ ಕೊಡ್ತಾನೆ. ಮೂಲಭೂತ ಕರ್ತವ್ಯಗಳು ಅಂತ ಕೊಟ್ರಿಗಿನ 42ನೇ ತಿದ್ದುಪಡಿ 1976. 4A ಭಾಗ 51A ಆರ್ಟಿಕಲ್ನಾಗ ಟೋಟಲ್ ಏಟ್ ಪ್ರೆಸೆಂಟ್ 11 ಮೂಲಭೂತ ಕರ್ತವ್ಯಗಳು. ಫಸ್ಟಿಗೆ 10 ಇದು, ಈಗ 11 ಇದಾವೆ. ಒಂದು ಎಕ್ಸ್ಟ್ರಾ ಸೇರಿಸಿರಿ, ಪೂರ್ತಿ ಫಸ್ಟಿಗೆ ಇದ್ದಿಲ್ಲ. ಅದು ಗಮನಿಸ್ಬೇಕು. ನೋಡ್ರಿ, ಇನ್ನು ಮುಂದೆ ಇದಾವೆ. ಅರ್ಥ ಆಯ್ತಿಲ್ಲ ಇದು ಕರೆಕ್ಟಾಗಿ ನೋಡಿ. ನೆಕ್ಸ್ಟ್ ಈಗ ಮುಂದಿಂದ ನೋಡ್ರಿ, ನೆಕ್ಸ್ಟ್ ಮತ್ತೆ ಬಂತು ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳು. ಇಲ್ಲಿ ನೋಡ್ರಿ, ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಭಾರತದ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದರು. ಅದು ಗೊತ್ತಿರಲಿ. 1976 42ನೇ ತಿದ್ದುಪಡಿ ಮಾಡಿ 4A ಭಾಗದಾಗ 51A ಆರ್ಟಿಕಲ್ನಾಗ ನಮಗೆ ಮತ್ತೆ ಕೇಳಿ ನೋಡ್ರಿ, 1999ರಲ್ಲಿ JS ವರ್ಮಾ ಸಮಿತಿಯನ್ನು ಮೂಲಭೂತ ಕರ್ತವ್ಯಗಳ ಪರಿಶೀಲನೆ ಮಾಡಲು ನೇಮಕ ಮಾಡಲಾಗಿತ್ತು. 1999ರಾಗ ಮೂಲಭೂತ ಹಕ್ಕುಗಳನ್ನು ಪರಿಶೀಲನೆ ಮಾಡಲು ನೇಮಕವಾಗಿದ್ದಂಥ ಕಮಿಟಿ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೊಟ್ರಿಗಿನ JS ವರ್ಮಾ, ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜ್. ಭಾಳ ಇಂಪಾರ್ಟೆಂಟ್, ಗಮನಿಸ್ಬೇಕು. ಮತ್ತೆ ನೋಡ್ರಿ, ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ಪ್ರೆಸೆಂಟ್ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟರೆ 11 ಗುಣ ನಿಮ್ಗೆ ಹಾಕಿದ್ದು ತೋರಿಸ್ತೀನಂತ. ಬಟ್ ಒಂದು ನೆನಪಿಟ್ಕೋಬೇಕು ನೀವು, ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಶ್ನೆ ಮಾತ್ರ ಕಂಪಲ್ಸರಿಗೆ ಬರ್ತದೆ. ಕಂಪಲ್ಸರಿ ಬರ್ತದ. ಒಂದು ನೀವೇನೇನು ನೆನಪಿಟ್ಕೋಬೇಕಂದ್ರೆ, ಮೂಲ ಸಂವಿಧಾನದಲ್ಲಿ 1950 ಜನವರಿ 26ಕ್ಕೆ ಸಂವಿಧಾನ ಏನು ಜಾರಿ ಆಯ್ತಲ್ಲಪ್ಪ, ಮೂಲಭೂತ ಕರ್ತವ್ಯ ಇದ್ದಿಲ್ಲ. ಮೂಲಭೂತ ಕರ್ತವ್ಯ ಬೇಕಂತ ಕೇಸೆ ನಮಗೆ ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗವನ್ನು ನೇಮಕ ಮಾಡಿದರು. ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ರಷ್ಯಾ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ವರದಿ ಕೊಟ್ಟರು. ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗದ ಶಿಫಾರಸಿನ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿದಾಗ 1976 42ನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕ್ರಿಯೇಟ್ ಮಾಡಿದರು. ಸಂವಿಧಾನದ ಭಾಗ 4Aದಾಗ
ಸಂವಿಧಾನದ ಭಾಗ 4A ಸೇರಿಸಿ 51A ಆರ್ಟಿಕಲ್ನಾಗ ಅವಾಗ 1976 42ನೇ ತಿದ್ದುಪಡಿ ಮಾಡಿದಾಗ 10 ಮೂಲಭೂತ ಕರ್ತವ್ಯಗಳಿದ್ದವು. ನೆಕ್ಸ್ಟ್ ಆಮೇಲೆ ಬರ್ತಾ 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 ಮೊನ್ನೆ ರೀಸೆಂಟಾಗಿ ಇನ್ನೂ ಒಂದು ಸೇರಿಸಿದ್ರು. ಟೋಟಲ್ 11 ಇದಾವೆ. ಈಗ ನಿಮ್ಗೆ ಏನಂತ ಗೊತ್ತಿರ್ಬೇಕು ಹೇಳ್ರಿ, ಮೂಲಭೂತ ಕರ್ತವ್ಯಗಳನ್ನು ನಾವು ಸ್ಟಡಿ ಮಾಡ್ಬೇಕಂದ್ರೆ ಸಂವಿಧಾನ ಬುಕ್ದಾಗ ಎಷ್ಟನೇ ಭಾಗಕ್ಕೆ ಹೋಗ್ಬೇಕು? 4A. ಟೋಟಲ್ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಎಷ್ಟು ಪ್ರೆಸೆಂಟ್ ಎಷ್ಟದವ? 11 ಇದಾವೆ. ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ರಲ್ಲ ಎಷ್ಟನೇ ಇಸ್ವಾಗ? 1976 ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ. ಅವಾಗ ಎಷ್ಟಿದ್ದವು? 10 ಇದ್ದವು. ಈಗ 11ನೇ ಸೇರಿಸ್ಯಾರ. 11ನೇದು ಯಾವುದಂತ ಕೊಟ್ರೆ ಈಗಿನ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ. ಅದು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟು. 1976 42ನೇ ತಿದ್ದುಪಡಿ 4A ಭಾಗ 51A ಆರ್ಟಿಕಲ್ಲು. ಟೋಟಲ್ 11 ಮೂಲಭೂತ ಕರ್ತವ್ಯಗಳು. ಸರ್ದಾರ್ ಸವರ್ಣ ಸಿಂಗ್ ಆಯೋಗ, JS ವರ್ಮಾ ಕಮಿಟಿ 1999. ಗಮನಿಸು, ಭಾಳ ಇಂಪಾರ್ಟೆಂಟ್. ಈಗ ನಿಮ್ಗೆ ತೋರಿಸ್ತೀವಿ ಅಂತೆಲ್ಲ ಭಾಳ ಇಂಪಾರ್ಟೆಂಟ್ ಇದಾವೆ. ರಷ್ಯಾ ದೇಶದ ಸಂವಿಧಾನವನ್ನು ಸ್ಟಡಿ ಮಾಡಿ ಕರೆಕ್ಟಾಗಿ ಗಮನಿಸ್ಬೇಕ್ರಿ, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಈಗ ನಿಮಗೆ ಮೂಲಭೂತ ಕರ್ತವ್ಯಗಳು ಟೋಟಲ್ 11 ಗೊತ್ತಾಗಬೇಕು ನೋಡ್ರಿ. ಮೂಲಭೂತ ಕರ್ತವ್ಯಗಳು 11 ಟೋಟಲ್ 11 ಇದಾವ. ಟೋಟಲ್ 11 ಗೊತ್ತಿರ್ಬೇಕು. ಎದಕ್ಕೆ ಸರ್ 11 ಗೊತ್ತಿರ್ಬೇಕು? ನಮಗೆ ಬರೆಯಕ್ಕೆ ಕೊಡ್ತಾರ? ಬರೆಯೋಕೆ KS ಬೇನ್ಸಿ ಕೊಡ್ತಾರ? ನಿಮ್ಗೆ ಹೆಂಗೆ ಕೊಡ್ತಾರೆ ಗೊತ್ತಾ? ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೊಡ್ತಾರೆ. ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ನಿಮ್ಗೆ ಆನ್ಸರ್ ಗೊತ್ತಿರ್ಬೇಕಂದ್ರೆ 11 ಮೂಲಭೂತ ಕರ್ತವ್ಯಗಳು ಗೊತ್ತಿರಬೇಕು. ನಾನು ಓದ್ತೀನಿ ಒಂದೊಂದು ಟಕ್ ಟಕ್ ಅಂತ ನೀಟಾಗಿ ಅಡ್ಮಿಟ್ ಮಾಡ್ಕೊಂಬಂತ ನೋಡಿಲಿ. ಒಂದನೇ ಮೂಲಭೂತ ಕರ್ತವ್ಯ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. ನಿಮಗೇನ ಮೂಲಭೂತ ಕರ್ತವ್ಯ ಹೌದಲ್ಲ ಅಂತ ಕೂಡ ಹೌದು ಅನ್ಬೇಕು. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯ. ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ಪಾಲಿಸುವುದು. ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ಪಾಲಿಸುವುದು ಮೂಲಭೂತ ಕರ್ತವ್ಯ. ನೆಕ್ಸ್ಟ್ 3ನೇದು ವೈಜ್ಞಾನಿಕ ಮನೋಭಾವ ಬೆಳೆಸುವುದು. ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಮೂಲಭೂತ ಕರ್ತವ್ಯ ಅಂತ ಅನ್ಬೇಕು ನೀವು. ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವುದು ನೋಡ್ರಿ ಮೂಲಭೂತ ಕರ್ತವ್ಯದ ಹೆಂಗಿದಾವ. ಆಮೇಲೆ ಭಾತೃತ್ವ ಹೊಂದುವುದು ನೋಡಿ 5 ಅದು. ಇವು 5 ನೋಡ್ಕೊಂಡಿರ್ಬೇಕು ನೀವು. ಈ ಕೆಳಕಂಡು ಯಾವುದಲ್ಲ ಅಂತ ಕೊಡ್ತಾನೆ. ಟೋಟಲ್ ಎಷ್ಟಿದಾವ? 11 ಇದಾವೆ ನೋಡಿ. ತೋರಿಸ್ತೀನಿ, ಅವಾಗೂ ತೋರಿಸ್ತೀನಿ, ಇಂಪಾರ್ಟೆಂಟು ಗಮನಿಸ್ಬೇಕು. 6ನೇದು ಬಲಿದಾನಕ್ಕೆ ಸಿದ್ಧವಾಗಿರಬೇಕು. ಬಲಿದಾನಕ್ಕೆ ಸಿದ್ಧವಾಗಿರ್ಬೇಕಂದ್ರೆ ಬೇರೆ ದೇಶದವ್ರೇನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರೆ ನಾವು ವ್ಯಾಲೆಂಟ್ರಿಗೆ ಹೋಗಕ್ಕೆ ರೆಡಿ ಇರ್ಬೇಕಂತ. ಬಲಿದಾನಕ್ಕೆ ಸಿದ್ಧವಾಗಿರ್ಬೇಕು ಮೂಲಭೂತ ಕರ್ತವ್ಯ. ಆಮೇಲೆ ಪರಿಸರ ಸಂರಕ್ಷಣೆ ಮಾಡಬೇಕು. ಪರಿಸರ ಸಂರಕ್ಷಣೆ ಮಾಡ್ಬೇಕು ರೀ. ಎಲ್ಲೇನು ಗಿಡ ಪಡ ಹಾಕಿದ ತುಳ್ಕೊಂಡು ಹೋಗ್ಬಿಡ್ತಾರೆ ಕೆಲವೊಂದು, ಹೇಳಕ್ಕೆ ಬರೋದಲ್ಲ. ಪರಿಸರ ಸಂರಕ್ಷಣೆ ಮಾಡ್ಬೇಕು. ಆಮೇಲೆ 8ನೇದು ಸಂಸ್ಕೃತಿ ಆಚಾರ ವಿಚಾರ ಬೆಳೆಸ್ಬೇಕು. ಸಂಸ್ಕೃತಿ ಆಚಾರ ವಿಚಾರ ಬೆಳೆಸೋದು ಅದು ಗಮನಿಸ್ರಿ. ಐಕ್ಯತೆಗೆ ಆದ್ಯತೆ ನೀಡಬೇಕು. ಐಕ್ಯತೆ. ಆಮೇಲೆ ದೇಶವನ್ನು ಪ್ರತಿನಿಧಿಸುವುದು. ದೇಶವನ್ನು ಪ್ರತಿನಿಧಿಸುವುದು ಹೌದಲ್ಲ, ಭಾಳ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ನಾಗ, ಇಂಟರ್ನ್ಯಾಷನಲ್ ಲೆವೆಲ್ನಾಗ ಹೌದಲ್ಲಪ್ಪ, ದೇಶವನ್ನು ಪ್ರತಿನಿಧಿಸುವುದು. 11ನೇದು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ. ಇದು 86ನೇ ತಿದ್ದುಪಡಿ 2002ರಾಗ ಮಾಡಿಕೇಸೆ ಇದರಾಗ ಸೇರಿಸ್ಯಾರ. ಟೋಟಲ್ 11 ಮೂಲಭೂತ ಕರ್ತವ್ಯಗಳಿದಾವ. ನಮಗೇನಂತ ಕೊಟ್ಟಿದ್ದ ಅಂದರೆ ಪ್ರಶ್ನೆ ನೋಡ್ರಿ, ಒಂದು ಗಮನಿಸ್ರಿ, ನಿಮ್ಗೆ ಅಪ್ಡೇಟ್ ಮಾಡ್ಕೋಬೇಕು. ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೊಟ್ಟಾನೆ. ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೊಟ್ಟಿಗೆಸೆ 1ನೇದ್ದು ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅಂತ ಕೊಟ್ಟಾನ. ಅದು ಮೂಲಭೂತ ಕರ್ತವ್ಯ ಹೌದಿಲ್ಲ? ಎಸ್. ಈ ಕೆಳಕಂಡ ಯಾವುದು ಅಲ್ಲ ಅಂತ ಕೊಟ್ಟಾನ. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. 2ನೇದ್ದು ವೈಜ್ಞಾನಿಕ ಮನೋಭಾವ ಬೆಳೆಸುವುದು. 3ನೇದ್ದು ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಣೆ. 4ನೇದ್ದು ಬಡವರಿಗೆ ಸಹಾಯ ಮಾಡುವುದು ಅಂತ ಕೊಟ್ಟಾನ. ಇಲ್ಲೆಲ್ಲೇ ಐತಪ್ಪ 11ರಾಗ. ಹಂಗ ಇವು 11 ಬುಟ್ಟಿಗೆ ಯಾವುದನ್ನ ಬೇರೆದು ಕೊಟ್ರಿಗಿನ ಅದನ್ನು ತೆಗಿಬೇಕಂತ ಹಿಂಗೆ ಕೊಡ್ತಾನೆ. ಅದಕ್ಕೆ 11 ಹಾಕಿನಿ, ಗೊತ್ತಿರಬೇಕು. ನಮ್ಮ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ಕೇಳ್ತಾನ. ಅಪ್ಡೇಟ್ ಮಾಡ್ಕೇರಿ ತಿಳ್ಕರಿ. ಮತ್ತು ಇಷ್ಟೊತ್ತಿಗೆ ಮಕ್ಕ ಬಾಡ್ರಿ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೆ ಮುಗಿಲಿ. ಇವತ್ತು 2 ಗಂಟೆ ಆಗಲಿ ಪಾಠ ಮುಗಿಸ್ತೀನಿ ಇವತ್ತು, ಬಿಡೋದಿಲ್ಲ ಇವತ್ತು. ನಮಗೇನ ಸದ್ಯಕ್ಕೆ ಮೈಕ್ ಕೈ ಕೊಟ್ಟಿಲ್ಲ ಅಂದ್ರಗಿನ, ಕರೆಂಟ್ ಹೋಗಿಲ್ಲ ಅಂದ್ರಗಿನ 100% 2 ಗಂಟೆ ಆದ್ರೂ ಕ್ಲಾಸ್ ಮಾಡ್ತೀವಿ. ಲೈವ್ ಕ್ಲಾಸ್ ಇದು, ಇದೇನು ರೆಕಾರ್ಡೆಡ್ ಅಲ್ಲ, ಲೈವ್ ಐತಿ. ಅದ್ರಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 4A ಮುಗೀತು. ಈ ಮೂಲಭೂತ ಕರ್ತವ್ಯಗಳು ಒಂದ್ಸಲ ಗಮನಿಸ್ರಿ, ಇನ್ನೊಂದ್ಸಲ ಚೆಕ್ ಮಾಡ್ಕೇರಿ. ನೋಡ್ಕ್ಯಾರಪ್ಪ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಐತೆ 51A ಅಂದರೆ 11 ಇದಾವೆ. 51K ಆರ್ಟಿಕಲ್ಸ್ ತಾನೆ, ಬಟ್ 51A ಅಂತ ಎದಕ್ಕೆ ಸೇರಿಸ್ಯಾರ? 51 ಆರ್ಟಿಕಲಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕ್ಲೋಸ್ ಆಗ್ತದ 51A. ಅದು ಗಮನಿಸ್ಬೇಕು, ಇಂಪಾರ್ಟೆಂಟು. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತು ಇವೆಲ್ಲ ನಿಮಗೆ ಟೆಲಿಗ್ರಾಮ್ನಾಗ ಹಾಕ್ತೀವಿ, ನೋಡ್ಬೇಕು, ತಿಳ್ಕೊಬೇಕಾ. ನೆಕ್ಸ್ಟ್ ಈಗ ಮುಂದಿನ ಒಂದು ಭಾಗ ಸಂವಿಧಾನದ ಭಾಗ 5. ಸಾಕು ಬಿಡ್ರಿ ಸಾರ್, ಟೈಮ್ ಆಯಿತು. ಸುಮ್ಗೆ ಯಾವ ಟೈಮ್ ಆಯ್ತು?
ಟೈಮ್ ಇಲ್ಲ, ಏನಿಲ್ಲ, ಇನ್ನು ಟೈಮ್ ಐತೆ. ಇನ್ನು ಬೆಳಗ್ಗೆ 6 ಗಂಟೆ ತನಕ ಆಗಲಿ, ಬೇಕಾದ್ರೆ ಮುಗಿಲಿ, ಅದು ಜಲ್ದಿ ಮುಗಿಸ್ಬೇಕು. ಈಗ ಭಾಗ 4 ಭಾಗ 5 4 ಮುಗೀತು, 4A ಮುಗೀತು. ಹೌದು, 4 DPSP, 4A ಮೂಲಭೂತ ಕರ್ತವ್ಯಗಳು. 5 ಕೇಂದ್ರ ಸರ್ಕಾರ ವಿಧಿಗಳು 52ರಿಂದ 151. ಇದು 52ರಿಂದ 151, 100 ಆರ್ಟಿಕಲ್ ಇದಾವ, 90-95 ನಡಿ ಹೋಗಿ ಮಕ್ಕಂಬಡಿ ಅಂತ ಬಗಲಾಗಿದ್ದೊಂದು ಚೂಟಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಕರೆಕ್ಟಾಗಿ ಓದ್ಕೇರಿ, ಅದು ಗಮನಿಸ್ರಿ. ನಮಗೆ ನೋಡ್ರಿ, ನಮಗೆ ಕೇಂದ್ರ ಸರ್ಕಾರ ಸಂವಿಧಾನದ ಭಾಗ 5 ಯಾವುದು? ಕೇಂದ್ರ ಸರ್ಕಾರ. ಕರೆಕ್ಟಾಗಿ 2 ತಾಸು ಆಯ್ತು ಕ್ಲಾಸ್ ಸ್ಟಾರ್ಟ್ ಆಗಿ, 2 ತಾಸು ಆಗಕ್ಕೆ ಬಂತೇನು ಜಾಸ್ತಿ ಆಯ್ತು ನನಗೆ ಗೊತ್ತಿಲ್ಲ, ನೋಡಮ್ಮ ಇರಲಿ. ನಮಗೆ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಸಂವಿಧಾನದ ಭಾಗ 5ರಾಗ ಐತಿ. ನಮ್ಗೆ 52ನೇ ಆರ್ಟಿಕಲ್ನಾಗ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗ್ತದ? ನಮ್ಗೆ ಇಂಪಾರ್ಟೆಂಟು 151ರಾಗ ಎಂಡ್ ಆಗ್ತದೆ. ಭಾಳ ಇಂಪಾರ್ಟೆಂಟ್ ಐತೆ ನಮಗಿಲ್ಲಿ. ಮೇನ್ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ನಾಗ ಮಾನ್ಯ ರಾಷ್ಟ್ರಪತಿಗಳ ಹುದ್ದೆನೇ ದೊಡ್ಡದು, ಗಮನಿಸ್ಬೇಕು, ಇಂಪಾರ್ಟೆಂಟು, ಸರಿಯಾಗಿ ನೋಡ್ಕೇರಿ. ನಮಗಿಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಐತಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲಿ ನಮಗೆ ಭಾರತದ ಪ್ರಥಮ ಪ್ರಜೆ. ನೋಡ್ರಿ, ರಾಷ್ಟ್ರಪತಿಯವರ ಬಗ್ಗೆ ಈ ಒಂದು ಭಾಗದಲ್ಲಿ ಸಂವಿಧಾನದ 5ನೇ ಭಾಗದಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಆಮೇಲೆ ಇಂಪಾರ್ಟೆಂಟು ಅಟಾರ್ನಿ ಜನರಲ್, ಆಮೇಲೆ ಲೋಕಸಭೆ, ರಾಜ್ಯಸಭೆ, ಆಮೇಲೆ ಸುಪ್ರೀಂ ಕೋರ್ಟು, CAG ಇವೆಲ್ಲ ಬರ್ತಾವ. ಸರ್ ಇವೆಲ್ಲ ಈಗ ಹೇಳ್ತೀರಾ? ಹೇಳೋಣ, ನೀವೇನು ತಲೆ ಕೆಡಿಸ್ಬೇಡ್ರಿ, ಹೇಳೋಣ, ಮುಗಿಸ್ಬಿಡೋಕೆ ಆಗಿದ್ದಾಗಲೇ. ನೋಡ್ರಿ, ಈಗ ರಾಷ್ಟ್ರಪತಿ, ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಪ್ರಥಮ ಪ್ರಜೆ ಅಂತ ಕೊಟ್ಟರೆ ನೀವೇನಂತ ಹಾಕ್ಬೇಕಲ್ರಿ? ರಾಷ್ಟ್ರಪತಿ. ಆಮೇಲೆ ಭಾರತದ ರಾಷ್ಟ್ರಪತಿಯು ನಾಮಮಾತ್ರದ ಮುಖ್ಯಸ್ಥರು ಅಂತ ಐತಿ. ನಾಮಮಾತ್ರದ ಮುಖ್ಯಸ್ಥರು, ನೈಜ ಮುಖ್ಯಸ್ಥರು ಮಾನ್ಯ ಪ್ರಧಾನಮಂತ್ರಿಗಳು, ಅದು ಗಮನಿಸ್ರಿ. ರಾಜ್ಯದಾಗ ರಾಜ್ಯಪಾಲರು ನಾಮಮಾತ್ರದ ಮುಖ್ಯಸ್ಥರು, ಮುಖ್ಯಮಂತ್ರಿ ನೈಜ ಮುಖ್ಯಸ್ಥರು. ಭಾಳ ಇಂಪಾರ್ಟೆಂಟು. ರಾಷ್ಟ್ರಪತಿ ಭವನದ ಒಂದ್ಸಲ ಇಮೇಜನ್ನು ಗಮನಿಸ್ರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗಿಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ರಾಷ್ಟ್ರಪತಿ ಅವರ ಬಗ್ಗೆ. ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿ ನೋಡ್ರಿ, ಕೇಂದ್ರ ಕಾರ್ಯಾಂಗ ಐತಲ್ಲಪ್ಪ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲ್ ರವರನ್ನು ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಯಾಂಗ ಈ ಕೆಳಕಂಡ ಯಾರನ್ನು ಒಳಗೊಂಡಿರ್ತದೆ ಅಂತ ಕೊಟ್ಟಿದ್ದ ಒಂದ್ಸಲ, ಅದಕ್ಕೆ ಎಲ್ಲ ಡೀಟೇಲ್ಸ್ ಹಾಕಿ ಒಂದ್ಸಲ ನೋಡ್ಕೇರಿ. ನೋಡ್ರಿ, ಇನ್ನೊಂದು ಗೊತ್ತಿರ್ಬೇಕು, ಈಗ ಆರ್ಟಿಕಲ್ ಸ್ಟಾರ್ಟ್ ನೋಡ್ರಿ. ಸಂವಿಧಾನದ 52ನೇ ವಿಧಿ ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಬೇಕೆಂದು ತಿಳಿಸುತ್ತದೆ. 52 ಆರ್ಟಿಕಲ್ ಒಂದ್ಸಲ ಹೈಸ್ಕೂಲ್ ಟೀಚರ್ನ ಕೊಟ್ಟಿದ್ದ. ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಹುದ್ದೆ ಇರಬೇಕಂತೇಸೆ ಈ ಎಷ್ಟನೇ ಆರ್ಟಿಕಲ್ನಾಗ ಉಲ್ಲೇಖಿಸಲಾಗಿದೆ? 52 ಗಮನಿಸ್ಬೇಕು. ಸಂವಿಧಾನದ 52ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟದ? ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆ ಇರಬೇಕಂತ ಹೇಳ್ತದೆ, ಅದು ಗಮನಿಸಿ. ನೆಕ್ಸ್ಟ್ ಮುಂದಿಂದ ಭಾಳ ಇಂಪಾರ್ಟೆಂಟು, ಕರೆಕ್ಟಾಗಿ ಗಮನಿಸಿ. ನೆಕ್ಸ್ಟ್ ಈಗ ಇದು ಎಲೆಕ್ಷನ್ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ, ಎಲೆಕ್ಷನ್ ಬಗ್ಗೆ ಆಲ್ರೆಡಿ ಇನ್ನೂ ಒಂದ್ಸಲ ಕರೆಂಟ್ ಅಫೇರ್ಸ್ ಹೇಳ್ಬಿಟ್ಟಿನಿ, ಎಷ್ಟೆಷ್ಟು ವ್ಯಾಲ್ಯೂ ಐತೆ ಅಂತ ಕೇಸ್ ಯಾವುದಲ್ಲ. ನೋಡ್ರಿ, ಇಲ್ಲಿ ನಮಗೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಈ ಕೆಳಕಂಡ ಸದಸ್ಯರು ಮತದಾನ ಮಾಡುತ್ತಾರೆ. ರಾಷ್ಟ್ರಪತಿ ಎಲೆಕ್ಷನ್ನಾಗ ನೋಡ್ರಿ, ರಾಷ್ಟ್ರಪತಿಯವರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗಬೇಕು ನಿಮಗೆ. ರಾಷ್ಟ್ರದ ಪ್ರಥಮ ಪ್ರಜೆ, ನಾಮಮಾತ್ರದ ಮುಖ್ಯಸ್ಥರು, ಅದೆಲ್ಲ ಸಂವಿಧಾನದ 52ನೇ ವಿಧಿ. ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಬೇಕು. ಆಮೇಲೆ ರಾಷ್ಟ್ರಪತಿ ಎಲೆಕ್ಷನ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ರಾಷ್ಟ್ರಪತಿ ಎಲೆಕ್ಷನ್ಗೆ ಯಾರ್ಯಾರು ಓಟ್ ಹಾಕ್ತಾರೆ ಅನ್ನೋದು ಗೊತ್ತಿರ್ಬೇಕು, ಯಾರು ಹಾಕ್ತಾರ ಯಾರು ಹಾಕಂಗಿಲ್ಲ. ನೋಡ್ರಿ, ನಮಗಿಲ್ಲಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಈ ಕೆಳಕಂಡ ಸದಸ್ಯರು ಮತದಾನ ಮಾಡುತ್ತಾರೆ. ನಮಗಲ್ಲಿ ಸಂವಿಧಾನದ 54ನೇ ವಿಧಿ ಮತ್ತು 55ನೇ ಆರ್ಟಿಕಲ್ ಇದಾವೆ. ಎದಕ್ಕೆ ಸಂಬಂಧಪಟ್ಟಂತೆ? ರಾಷ್ಟ್ರಪತಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಗಮನಿಸ್ರಿ, ನಮಗಿಲ್ಲಿ ಒಂದನೇದು ಲೋಕಸಭೆಯ ಚುನಾಯಿತ ಸದಸ್ಯರು. ರಾಷ್ಟ್ರಪತಿ ಎಲೆಕ್ಷನ್ನಾಗ ಲೋಕಸಭೆಯ ಚುನಾಯಿತ ಸದಸ್ಯರು. ಎರಡನೇದು ರಾಜ್ಯಸಭೆಯ ಚುನಾಯಿತ ಸದಸ್ಯರು. ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತದಾನ ಮಾಡ್ತಾರೆ. ಗಮನಿಸ್ಬೇಕಿಲ್ಲಿ. ನೋಡ್ರಿ, ಇಲ್ಲಿ ರಾಷ್ಟ್ರಪತಿ ಎಲೆಕ್ಷನ್ನಾಗ ಲೋಕಸಭೆಯ ಚುನಾಯಿತ ಸದಸ್ಯರು ಅಂದರೆ 543 ಜನ. ರಾಜ್ಯಸಭೆಯ ಚುನಾಯಿತ ಸದಸ್ಯರು ಎಟ್ ಪ್ರೆಸೆಂಟ್ ಅಂದರೆ ನಮಗೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂತ ಕೊಟ್ಟರೆ 238 ಚುನಾಯಿತ ಸದಸ್ಯರು, 12 ನಾಮಕರಣ ಸದಸ್ಯರು, ಟೋಟಲ್ 250 ಹೌದಲ್ಲ. ಈಗ ಅಟ್ ಪ್ರೆಸೆಂಟ್ ಇರೋದು 245 ಐತಿ. ಅದನ್ನು ಗಮನಿಸ್ರಿ. ನಮಗಿಲ್ಲಿ ರಾಷ್ಟ್ರಪತಿ ಎಲೆಕ್ಷನ್ನಾಗ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಹಾಗೂ ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಸೇರಿ ರಾಷ್ಟ್ರಪತಿ ಎಲೆಕ್ಷನ್ನಾಗ ವೋಟ್ ಮಾಡ್ತಾರೆ. ಮತ್ತು ಒಂದು ಗೊತ್ತಿರಬೇಕು, ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ, ಪುದುಚೇರಿ ಮತ್ತು ರೀಸೆಂಟಾಗಿ ಆಗಿದಲ್ಲ ಜಮ್ಮು ಕಾಶ್ಮೀರ, ಅಲ್ಲಿನ ವಿಧಾನಸಭಾ ಸದಸ್ಯರಿಗೂ ಎಲೆಕ್ಷನ್ಗೆ ವೋಟ್ ಮಾಡ್ತಾರೆ. ನಿಮ್ಗೆ ಒಂದು ಗೊತ್ತಿರಲಿ, ನಮಗೆ ಮುಖ್ಯವಾಗಿ
ರಾಷ್ಟ್ರಪತಿ ಎಲೆಕ್ಷನ್ನಾಗ ಯಾರ್ಯಾರಿಗೆ ಮತದಾನ ಮಾಡುವಂಥ ಅಧಿಕಾರ ಇಲ್ಲ. ನಮಗೆ ಲೋಕಸಭೆಯ ಚುನಾಯಿತ ಅಂತ ಐತೆ ನಾಮಕರಣ ಸದಸ್ಯರು ಇದ್ರು, ಇಬ್ರು 2 ಪೋಸ್ಟ್ ಇದ್ವಲ್ಲಪ್ಪ, ಅವು ಕ್ಯಾನ್ಸಲೇಷನ್ ಆಗ್ಯಾವ. ಆಂಗ್ಲೋ ಇಂಡಿಯನರು ಅವ್ರಿಗೆ ವೋಟಿಂಗ್ ಪವರ್ ಇದ್ದಿಲ್ಲ, ಬಟ್ ಈಗ ಸದ್ಯಕ್ಕೆ ಆ ಸ್ಥಾನಗಳೇ ಇಲ್ಲ. ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರ ಅಂತ ಐತೆ, ರಾಜ್ಯಸಭೆದಾಗ ನಾಮಕರಣ ಸದಸ್ಯರು ಇರ್ತಾರಲ್ಲ ಅವರಿಗೂ ವೋಟಿಂಗ್ ಪವರ್ ಇಲ್ಲ. ಮತ್ತು ವಿಧಾನಸಭೆದಾಗೂ ಒಬ್ಬರು ಆಂಗ್ಲೋ ಇಂಡಿಯನ್ ಪ್ರತಿನಿಧಿ ಇರ್ತಿದ್ರು, ಅವ್ರಿಗೆ ಇದ್ದಿಲ್ಲ, ಬಟ್ ಈಗ ಅವ್ರು ಇಲ್ಲ ಈಗ ಸದ್ಯಕ್ಕೆ, ಅದು ಗಮನಿಸ್ರಿ. ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ವೋಟಿಂಗ್ ಪವರ್ಸ್ ಇಲ್ಲ. ಯಾವ ಎಲೆಕ್ಷನ್ನಾಗ? ರಾಷ್ಟ್ರಪತಿ ಎಲೆಕ್ಷನ್ನಾಗ. ನಿಮ್ಗೆ ಒಂದು ಗೊತ್ತಿರಲಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಕಂಡ ಯಾರು ಮತದಾನ ಮಾಡುತ್ತಾರೆ ಅಂತ ಕೊಡ್ತಾನೆ. ಒಂದನೇದ್ದು ಲೋಕಸಭೆಯ ಚುನಾಯಿತ ಸದಸ್ಯರು, ಎರಡನೇದ್ದು ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಮೂರನೇದ್ದು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಅಂತ ನೀವು ಟಿಕ್ ಮಾಡಬೇಕು. ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತದಾನದ ಇದು ಹಕ್ಕಿಲ್ಲ. ಬಟ್ ಏನಂತ ಕೊಟ್ಟರೆಗಿನ ಕೇಂದ್ರಾಡಳಿತ ಪ್ರದೇಶಗಳು ಗಮನಿಸ್ರಿ. ಇಲ್ಲಿ ರಾಷ್ಟ್ರಪತಿ ದೆಹಲಿ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ ಅಂದ್ರೆ ನೋಡ್ರಿ, ಒಂದು ಗಮನಿಸ್ಬೇಕು, ದೆಹಲಿಗುಣ ವಿಧಾನಸಭೆ ಐತೆ, ಪುದುಚೇರಿಗುಣ ವಿಧಾನಸಭೆ ಐತೆ, ಜಮ್ಮು ಮತ್ತು ಕಾಶ್ಮೀರದಗೂ ವಿಧಾನಸಭೆ ಐತೆ. ಇತ್ತೀಚೆಗೆ ಕೇಂದ್ರಾಡಳಿತ ಪ್ರದೇಶ, ಬಟ್ ಇದು ವಿಧಾನಸಭೆ ಸಸ್ಪೆಂಡ್ ಆಯ್ತದಲ್ಲಪ್ಪ, ವಿಧಾನಸಭೆ ಚಾಲ್ತಿಯಲ್ಲಿಲ್ಲ, ಅದಕ್ಕೆ ಇವರು ಈ ಸಲ ಎಲೆಕ್ಷನ್ಗೆ ಓಟ್ ಹಾಕಿಲ್ಲ. ಬಟ್ ದೆಹಲಿ ಮತ್ತು ಪುದುಚೇರಿ ಅವರು ಓಟ್ ಹಾಕ್ಯಾರ. ಗಮನಿಸ್ಬೇಕು, ಇಂಪಾರ್ಟೆಂಟು, ವಿಧಾನಸಭೆಗಳ ಚುನಾಯಿತ ಸದಸ್ಯರು ಸೇರಿದಂತ ಇಂತ ಐತೆ. ಅಂದ್ರೆ ನಮಗೆ ರಾಷ್ಟ್ರಪತಿ ಎಲೆಕ್ಷನ್ನಾಗ ಯಾವ ಕೇಂದ್ರಾಡಳಿತ ಪ್ರದೇಶಗಳು ಮತದಾನ ಮಾಡ್ತಾರಪ್ಪ ವಿಧಾನಸಭಾ ಸದಸ್ಯರು ಅಂತ ಕೊಟ್ಟರೆಗಿನ ದೆಹಲಿ, ಪುದುಚೇರಿ. ಬಟ್ ನೆಕ್ಸ್ಟ್ ಎಲೆಕ್ಷನ್ನಾಗ ಜಮ್ಮು ಕಾಶ್ಮೀರಗೂ ಸೇರ್ತದೆ. ಅದು ನಿಮಗೆ ಗೊತ್ತಿರಲಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇದು ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ನಮಗೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಂವಿಧಾನದ 56ನೇ ವಿಧಿ, ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ ಅಂತ ಐತಿ. ಸಂವಿಧಾನದ 56ನೇ ವಿಧಿ, ಸಂವಿಧಾನದ 56ನೇ ವಿಧಿ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ರಾಷ್ಟ್ರಪತಿಗಳ ಅಧಿಕಾರಾವಧಿ. ರಾಷ್ಟ್ರಪತಿಗಳ ಅಧಿಕಾರಾವಧಿ ಅಂತ ಕೊಟ್ಟರೆಗಿನ 5 ವರ್ಷ ಅಧಿಕಾರದಲ್ಲಿ ಇರ್ಬೋದು ಅಂತ. ಒಂದು ಸಲ ಎಲೆಕ್ಟ್ ಆದ್ರೆ ಏನು 5 ವರ್ಷಕ್ಕಿಂತ ಮುಂಚೆಗೂ ರಾಜೀನಾಮೆ ಕೊಡ್ಬೋದು. ನೋಡ್ರಿ, ನಮಗೆ ಇಲ್ಲಿ ಕೆಳಗಡೆ ರಾಷ್ಟ್ರಪತಿ ತನ್ನ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ನೀಡಬೇಕು ಇಂಥವು ಕೇಳ್ತಾನ. ಅಂದ್ರೆ ನಮಗೊಂದು ಗಮನಿಸ್ಬೇಕು, ರಾಷ್ಟ್ರಪತಿ ಅವರ ಅಧಿಕಾರಾವಧಿ 5 ವರ್ಷ. 56ನೇ ಆರ್ಟಿಕಲ್ನಾಗ 5 ವರ್ಷಕ್ಕಿಂತ ಮುಂಚೆಗೂ ರಾಜೀನಾಮೆ ಕೊಡ್ಬೋದು. ಅದು ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರನ ಯಾರಿಗೆ ಕೊಡ್ತಾರೆ? ಉಪರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ಉಪರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ 58ನೇ ಆರ್ಟಿಕಲ್, ಈಗ 58 ಆರ್ಟಿಕಲ್ ನೋಡ್ರಿ, ಇಂಪಾರ್ಟೆಂಟ್ ಗಮನಿಸ್ಬೇಕು. ಸಂವಿಧಾನದ 58ನೇ ವಿಧಿ, ಸಂವಿಧಾನದ 58ನೇ ವಿಧಿ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಇರುವ ಅರ್ಹತೆಗಳು ಈ ಕೆಳಗಿನಂತಿವೆ ಅಂತ ಐತಿ. ಅಂದ್ರೆ ಅರ್ಹತೆಗಳು ರಾಷ್ಟ್ರಪತಿ ಎಲೆಕ್ಷನ್ ಇರ್ಬೇಕಂದ್ರೆಗಿನ ಏನು ಕ್ವಾಲಿಫಿಕೇಷನ್ಸ್ ಇರ್ಬೇಕಂತ ಐತೆ. ಆಪ್ಷನ್ಸ್ ನೋಡ್ರಿ, ನಮಗಿಲ್ಲಿ ಒಂದೇದು ಭಾರತದ ಪ್ರಜೆಯಾಗಿರಬೇಕು, ಎರಡನೇದು 35 ವರ್ಷ ವಯಸ್ಸಾಗಿರಬೇಕು, ಮೂರನೇದು ನೋಡ್ರಿ ಲೋಕಸಭಾ ಸದಸ್ಯನಾಗಲು ಇರುವ ಅರ್ಹತೆ ಪಡೆದಿರಬೇಕು. ಅದು ಗಮನಿಸಿ. ಆಮೇಲೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಹಿಂಗೆ ಕೊಡ್ತಾನ ಪ್ರಶ್ನೆ. ಸಂವಿಧಾನದ 58ನೇ ವಿಧಿ ರಾಷ್ಟ್ರಪತಿಯವರ ಅರ್ಹತೆ, ಎಲೆಕ್ಷನ್ ಇಂದ್ರಾಗ ಅರ್ಹತೆ ಬಗ್ಗೆ ಉಲ್ಲೇಖಿಸಿದೆ. ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಲು ಅರ್ಹತೆಗಳು ಏನೇನು ಇರ್ಬೇಕು ಅಂತ ಹೇಳ್ತದ 58ನೇ ಆರ್ಟಿಕಲ್ನಾಗ. ನಿಮಗೆ ಸಾಮಾನ್ಯವಾಗಿ ಭಾರತದ ಪ್ರಜೆ ಕಾಮನ್ ಆಗಿ ಗೊತ್ತಿರ್ತದ. ಬಟ್ ಏಜ್ ನೋಡ್ರಿ, ಏಜ್ 35 ವರ್ಷ ವಯಸ್ಸಾಗಿರ್ಬೇಕು. ಇನ್ನೊಂದು ನೋಡ್ರಿ, ಲೋಕಸಭಾ ಸದಸ್ಯನಾಗಲು ಇರುವ ಅರ್ಹತೆ ಹೊಂದಿರಬೇಕು. ಆಮೇಲೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅಂತ ಐತೆ. ನಮಗೆ ಪ್ರಶ್ನೆ ಏನಂತ ಕೊಡ್ತಾನ, ಈ ಕೆಳಕಂಡ ಯಾವ ಅರ್ಹತೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿಲ್ಲ ಅಂತ ಕೊಡ್ತಾನೆ. ಭಾರತದ ಪ್ರಜೆಯಾಗಿರಬೇಕು ಅಂತ ಕೊಡ್ತಾನ. ಆಮೇಲೆ 35 ವರ್ಷ ವಯಸ್ಸಾಗಿರ್ಬೇಕಂತ ಕೊಡ್ತಾನ. ಮೂರನೇದೈತಲ್ಲಪ್ಪ, ಲೋಕಸಭಾ ಸದಸ್ಯನಾಗಲು ಇರುವ ಅರ್ಹತೆ ಹೊಂದಿರಬೇಕಂತೈತೆ. ಲೋಕಸಭಾ ಸದಸ್ಯನಾಗಿರ್ಬೇಕಂತ ಕೊಡ್ತಾನೆ. ಲೋಕಸಭಾ ಸದಸ್ಯನಾಗಿರ್ಬೇಕಂತಿಲ್ಲ, ಲೋಕಸಭಾ ಸದಸ್ಯನಾಗಲು ಇರುವ ಅರ್ಹತೆ ಹೊಂದಿರಬೇಕಂತೈತೆ. ಆಮೇಲೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದಂತೈತೆ. ಇಷ್ಟು ನಿಮಗೆ ಗೊತ್ತಿರ್ಬೇಕು 58ನೇ ಆರ್ಟಿಕಲ್ನಾಗ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ, ಮುಂದಿನ ಒಂದು ಕಾನ್ಸೆಪ್ಟ್ ನೋಡ್ರಿ, 59ನೇ ವಿಧಿ, ಸಂವಿಧಾನದ 59ನೇ ವಿಧಿ 59, ಆರ್ಟಿಕಲ್ ನಂಬರ್ 59, ರಾಷ್ಟ್ರಪತಿಯವರಿಗೆ ಇರುವ ಸವಲತ್ತುಗಳು. ಏನು ಸವಲತ್ತುಗಳಿದಾವೆ ಅಂತ ನೋಡ್ರಿ. ನಮ್ಗೆ ನಿವಾಸಗಳು, ರಾಷ್ಟ್ರಪತಿ ಭವನ ಎಲ್ಲೈತೆ? ದೆಹಲಿ, ಅಂದರೆ ರೈಸಿನಾ ಹಿಲ್ಸ್ ಭವನ, ಅದು ಅಂದರೆ ರಾಷ್ಟ್ರಪತಿ ಭವನ ಅಂತ ಐತಿ. ಅಂದರೆ ಭಾರತದಲ್ಲಿ ಮನುಷ್ಯ ವಾಸ ಮಾಡುವ ಅತಿ ದೊಡ್ಡ ಕಟ್ಟಡ ಯಾವ್ದು ಹೇಳ್ರಿ? ರಾಷ್ಟ್ರಪತಿ ಭವನ ಡೆಲ್ಲಿಗೆ ಐತಿ. ಇನ್ನೊಂದು ರಾಷ್ಟ್ರಪತಿ ನಿವಾಸ ಅಂತ ಐತಿ.
ಅದು ಶಿಮ್ಲಾದಾಗ ಐತಿ, ಹಿಮಾಚಲ ಪ್ರದೇಶ ರಾಜ್ಯದಾಗ ಐತೆ. ಇನ್ನೊಂದು ರಾಷ್ಟ್ರಪತಿ ನಿಲಯಂ ಅಂತ ಐತಿ, ರಾಷ್ಟ್ರಪತಿ ನಿಲಯಂ ಅದು ಹೈದರಾಬಾದ್ನಾಗ ಐತಿ, ಅಂದ್ರೆ ತೆಲಂಗಾಣ ರಾಜ್ಯದಾಗ, ತೆಲಂಗಾಣ ಸ್ಟೇಟ್ನಾಗ ಐತಿ. ಇದು ನಿಮಗೆ ಗೊತ್ತಿರಬೇಕ. 59ನೇ ಆರ್ಟಿಕಲ್ ಅವರ ಸವಲತ್ತುಗಳು. ನೆಕ್ಸ್ಟಿಗೆ ನಿಮ್ಗೆ ಇನ್ನೊಂದೇನು ಗಮನಿಸ್ಬೇಕಂತ ಕೊಟ್ರಿಗಿನ ಇಲ್ಲಿ ನೋಡ್ರಿ, ಭಾರತದಲ್ಲಿ ಮನುಷ್ಯ ವಾಸ ಮಾಡುವ, ಇದು ಕೇಳಿದ ಎಕ್ಸಾಮ್ನಾಗ, ಭಾರತ ಮನುಷ್ಯ ವಾಸ ಮಾಡುವ ಅತಿ ದೊಡ್ಡ ಕಟ್ಟಡ ರಾಷ್ಟ್ರಪತಿ ಭವನ. ರಾಷ್ಟ್ರಪತಿ ಭವನ ಅತಿ ದೊಡ್ಡದು, ಮನುಷ್ಯ ವಾಸ ಮಾಡುವ ಅತಿ ದೊಡ್ಡ ಕಟ್ಟಡ. ಇನ್ನೊಂದು ನೋಡಿ, ಸಂವಿಧಾನದ ಮತ್ತೆ 5 ಲಕ್ಷ ರೂಪಾಯಿ ಸಂಬಳ ಗುಣ ಐತಿ, ಅದು ಸಂಬಳ ಹೆಚ್ಚು ಕಡಿಮೆ ಮಾತ್ರ ಇರ್ತದಲ್ಲಪ್ಪ, ಅದು ಗಮನಿಸ್ರಿ. ಈಗ ಸಂವಿಧಾನದ 60ನೇ ವಿಧಿ, 60ನೇ ವಿಧಿಯಾಗ ಏನಂದ್ರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಅಂತ ಐತಿ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಅಂದರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಕಾರ್ಯಕ್ರಮ 60ನೇ ಆರ್ಟಿಕಲ್ನಾಗ ಇರೋದು. ಸಂವಿಧಾನದ 60ನೇ ವಿಧಿ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ರಾಷ್ಟ್ರಪತಿಯವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದೆ. ಅದೇ ನಿಮ್ಮ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಅನುಸೂಚಿ 3ನೇ ಅನುಸೂಚಿ, ಅದು ನಮಗೆ ಮೊನ್ನೆ ಹೇಳಿದ್ನಲ್ಲಪ್ಪ ಕ್ಲಾಸ್ನಾಗ, ಕರೆಕ್ಟಾಗಿ ಗಮನಿಸಿ. ನೆಕ್ಸ್ಟ್ ನೋಡ್ರಿ, ನಮಗೆ ಭಾರತದ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟಿನ, ನೋಡ್ರಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತಿ. ಎಷ್ಟನೇ ಅನುಸೂಚಿ? 3ನೇ ಅನುಸೂಚಿ. ಆರ್ಟಿಕಲ್ ಕೊಟ್ರಿಗಿನ 60ನೇ ಆರ್ಟಿಕಲ್ ವಿಧಿ ಅನುಚ್ಛೇದ ಗಮನಿಸ್ರಿ, ವಿಧಿ ಆರ್ಟಿಕಲ್ ನಂಬರ್ 60 ರಾಷ್ಟ್ರಪತಿಯವರ ಪ್ರಮಾಣ ವಚನ ಕಾರ್ಯಕ್ರಮ. ಮಾನ್ಯ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಗಳು. ಅದು ನಿಮಗೆ ಗೊತ್ತಿರ್ಬೇಕು, ಕೇಳ್ತಾನೆ ಎಕ್ಸಾಮ್ ಆಗ್ರಿ, ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಅಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಗಮನಿಸ್ಬೇಕು, ಅದು ನಿಮಗೆ ಅಪ್ಡೇಟ್ ಆಗಿರಲಿ. ನೆಕ್ಸ್ಟ್ ಈಗ ಸಂವಿಧಾನದ 61ನೇ ವಿಧಿ ನೋಡ್ರಿ, ಸಂವಿಧಾನದ 61ನೇ ವಿಧಿ, ಸಂವಿಧಾನದ 61ನೇ ವಿಧಿ ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ಎಂಬ ಪದ ಎಲ್ಲಿ ಕೇಳಿರಿ? ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದು ಹೋದಿಲ್ಲ, ಅದು ಗಮನಿಸ್ಬೇಕು. ಅಥವಾ ದೋಷಾರೋಪಣೆ ಅಥವಾ ವಾಗ್ದಂಡನೆ ಮಾಡುವ ಬಗ್ಗೆ ತಿಳಿಸುತ್ತದೆ. 61ನೇ ಆರ್ಟಿಕಲ್, ಸಂವಿಧಾನದ 61ನೇ ಆರ್ಟಿಕಲ್ನಾಗ ಇಂಪೀಚ್ಮೆಂಟ್ ಬಗ್ಗೆ ಐತೆ. ಇಂಪೀಚ್ಮೆಂಟ್ ಬಗ್ಗೆ ಐತೆ ಅಂದರೆ ರಾಷ್ಟ್ರಪತಿಯವರ ಮಹಾಭಿಯೋಗ ಅಂದರೆ 5 ವರ್ಷಕ್ಕಿಂತ ಮುಂಚೆ ಅವ್ರನ್ನ ಬೇಕಾದ್ರೆ ಅಧಿಕಾರದಿಂದ ತೆಗೆದುಹಾಕ್ಬೋದು. ಅಂದರೆ ಸಂವಿಧಾನವನ್ನು ಅವರು ಉಲ್ಲಂಘನೆ ಮಾಡಿರಬೇಕು. ಸಂವಿಧಾನ ಉಲ್ಲಂಘನೆ ಮಾಡಿದಾಗ ಮಾತ್ರ ಅವ್ರನ್ನ ಅಧಿಕಾರದಿಂದ ತೆಗೆದುಹಾಕಂಥ ಪವರ್ಸು ಪಾರ್ಲಿಮೆಂಟಿಗೆ ಐತಿ. ಅದಕ್ಕೆಲ್ಲೊಂದು ಪ್ರೊಸೀಜರ್ ಇದಾವ, ಅದು ಆಮೇಲೆ ನೋಡೋಣ. ಇದು ಸಬ್ಜೆಕ್ಟ್ ವೈಸ್ ಮಾಡ್ತೀವಲ್ಲ, ಚಾಪ್ಟರ್ ವೈಸು, ಅವಾಗ ಗಮನಿಸೋಣ. ಅದು ನಿಮ್ಗೆ ಗೊತ್ತಿರಬೇಕು. ಬಟ್ ನಿಮ್ಗೆ ಗೊತ್ತಿರಬೇಕು ಏನಂದ್ರಿಗಿನ ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ಮಾಡುವಂತಹ ಪ್ರೊಸೀಜರ್ ಐತಲ್ಲಪ್ಪ, ಎಷ್ಟನೇ ಆರ್ಟಿಕಲ್ನಾಗ ಐತೆ ಅಂತ ಕೊಟ್ಟರೆ 61ನೇ ಆರ್ಟಿಕಲ್, ಅದು ಗಮನಿಸ್ಬೇಕು. ರಾಷ್ಟ್ರಪತಿಯವರು 5 ವರ್ಷಕ್ಕಿಂತ ಮುಂಚೆ ಅಧಿಕಾರದಿಂದ ತೆಗೆದುಹಾಕ್ಬೋದಲ್ಲ, ಆ ಪ್ರೊಸೀಜರ್ ಏನಂತ ಕರಿತಾರೆ ಅಂತ ಕೊಟ್ಟರೆಗಿನ ಮಹಾಭಿಯೋಗ. ಅದು ನಿಮಗೆ ಗೊತ್ತಿರೋ ಸಾಕದು, ಸಂಸತ್ತಿಗೆ ಐತಿ ಆ ಪವರ್ಸ್. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮುಂದಿಂದ ಕರೆಕ್ಟಾಗಿ ನೋಡ್ಕೋಬೇಕು. ಸಂವಿಧಾನದ 71ನೇ ವಿಧಿ ರಾಷ್ಟ್ರಪತಿ ಅಂತ ಐತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸಂವಿಧಾನದ 71ನೇ ವಿಧಿ, ಸಂವಿಧಾನದ 71ನೇ ವಿಧಿ ಇಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದವನ್ನು ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತದೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದ ಐತಲ್ಲ, ಅದನ್ನು ಯಾರಪ್ಪ ಬಗೆಹರಿಸೋದಂತ ಕೊಟ್ರಿಗಿನ ಸುಪ್ರೀಂ ಕೋರ್ಟು. ಎಷ್ಟೇ ಆರ್ಟಿಕಲ್ನಾಗ? 71ನೇ ಆರ್ಟಿಕಲ್ನಾಗ. ಇದು ಗೊತ್ತಿರಬೇಕು ನಿಮಗೆ. ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ನೋಡ್ರಿ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಗಮನಿಸ್ಬೇಕು. ಸಂವಿಧಾನದ 71ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತದೆ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟು ನಮಗೆ ರಾಷ್ಟ್ರಪತಿಯವರ ಅಧಿಕಾರಗಳು. ರಾಷ್ಟ್ರಪತಿಯವರ ಅಧಿಕಾರಗಳು ಇಲ್ಲಿ ನಮಗೆ ಶಾಸನೀಯ ಅಧಿಕಾರಗಳು, ಆಮೇಲೆ ಕಾರ್ಯಾಂಗದ ಅಧಿಕಾರಗಳು, ಆಮೇಲೆ ಹಣಕಾಸಿನ ಅಧಿಕಾರಗಳು, ಆಮೇಲೆ ನ್ಯಾಯಾಂಗದ ಅಧಿಕಾರಗಳು, ಆಮೇಲೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಆಮೇಲೆ ಮಿಲಿಟರಿ ಅಧಿಕಾರಗಳು ಇಂಥ ಬರ್ತಾವೆ. ನಮಗೆ ಏನಿದಾವ? ಶಾಸನೀಯ ಅಧಿಕಾರಗಳು. ನಮಗಿಲ್ಲಿ ನೋಡ್ರಿ, ಸಂವಿಧಾನದ 80ನೇ ವಿಧಿ ರಾಷ್ಟ್ರಪತಿಯವರು ಏನು ಕೆಲಸ ಮಾಡ್ತಾರಂತ. ಸಂವಿಧಾನದ 80ನೇ ವಿಧಿ ನೋಡ್ರಿ, 80ನೇ ವಿಧಿಯಾಗ ಏನಂತ ಕೊಟ್ರಿಗಿನ ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ. ಬಹಳ ಇಂಪಾರ್ಟೆಂಟ್. ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ. 12 ಜನ ಸದಸ್ಯರ ನಾಮಕರಣ ಮಾಡ್ತಾರೆ ಅಂತ ಕೊಟ್ರಿಗಿನ ಇವರು ಎದುರಾಗ ಫೇಮಸ್ ಆಗಿರ್ಬೇಕು? ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಇಂಥದ್ರಾಗ ಎಕ್ಸ್ಪರ್ಟ್ಸ್ ಇರ್ಬೇಕಂತ. ಭಾಳ ಇಂಪಾರ್ಟೆಂಟ್. 12 ಜನ. ನಿಮಗೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ಎಷ್ಟು ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ? 12 ಜನ. ಅವ್ರು ಎದುರಾಗ ಫೇಮಸ್ ಆಗಿರ್ಬೇಕು? ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ. ಇಷ್ಟು ನಿಮಗೆ ಗೊತ್ತಿರ್ಬೇಕು. ಎಷ್ಟನೇ ಆರ್ಟಿಕಲ್ನಾಗ ಐತದು? 80ನೇ ಆರ್ಟಿಕಲ್ನಾಗ ಐತಿ. ನೆಕ್ಸ್ಟ್ ಸಂವಿಧಾನದ 93ನೇ ವಿಧಿ ನೋಡಿ, 93
ಸಂವಿಧಾನದ 93ನೇ ವಿಧಿ, ಲೋಕಸಭೆಗೆ ಹಂಗಾಮಿ, ನೋಡ್ರಿ ಹಂಗಾಮಿ ಸ್ಪೀಕರ್ ಅವರ ನೇಮಕ, ಪ್ರೊಟೆಮ್ ಸ್ಪೀಕರ್ ಅಂತ ಕರೀತಾರ. ಪ್ರೊಟೆಮ್ ಸ್ಪೀಕರು ಅಂದರೆ ಒಂದು ಗಮನಿಸ್ರಿ, ನೀವು ಎಲೆಕ್ಷನ್ ಆಗ್ತದಲ್ಲಪ್ಪ, ಮೊನ್ನೆ ಎಲೆಕ್ಷನ್ ಆದವಲ್ಲ, ಲೋಕಸಭಾ ಎಲೆಕ್ಷನ್ ಅದು ಯಾವಾಗ 2019ರಾಗ ಲೋಕಸಭಾ ಎಲೆಕ್ಷನ್ ಆದಾಗ ಫಸ್ಟು ಮೊದಲ ಅಧಿವೇಶನದ ಮೊದಲ ದಿನ ಮಾನ್ಯ ರಾಷ್ಟ್ರಪತಿಯವರು ಬಂದ ಕೇಸೆ ಆ ಲೋಕಸಭಾ ಸದಸ್ಯರಲ್ಲಿ ಒಬ್ಬರನ್ನ ಪ್ರೊಟೆಮ್ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ. ಪ್ರೊಟೆಮ್ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ. ಪ್ರೊಟೆಮ್ ಸ್ಪೀಕರ್ ಅವರನ್ನ ನೇಮಕ ಮಾಡುವಂಥ ಅಧಿಕಾರ ಮಾನ್ಯ ರಾಷ್ಟ್ರಪತಿಗಳಿಗೆ ಐತೆ, ಅದು ನಿಮಗೆ ಗೊತ್ತಿರಬೇಕು. ಆಮೇಲೆ ಸಂವಿಧಾನದ 85ನೇ ವಿಧಿಯ ಪ್ರಕಾರ ನೋಡಿ, ಸಂವಿಧಾನ 85ನೇ ವಿಧಿಯ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೆಯುವ ಅದು ಗಮನಿಸ್ಬೇಕು. ಇವರಿಗೆ ರಾಷ್ಟ್ರಪತಿಯವರಿಗೆ ಇರೋದು ಪವರ್. ಮತ್ತೆ ಆಮೇಲೆ ಸಂಸತ್ತಿನ ಅಧಿವೇಶನವನ್ನು ಮುಂದೂಡುವ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ, ಆ ಡೇಟಿಗೆ ಆಗೋದಿಲ್ಲ, ಮುಂದಿನ ಡೇಟಿಗಪ್ಪ, ಅದು ಗಮನಿಸ್ರಿ. ಆಮೇಲೆ ಸಂಸತ್ತನ್ನು ಇಲ್ಲಿ ನೋಡ್ರಿ, ಸಂಸತ್ತನ್ನು ಅಂದರೆ ಲೋಕಸಭೆಯನ್ನು ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಒಂದು ಗಮನಿಸ್ಬೇಕು ನೀವು. ಈಗ ನಮಗೆ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ ಐತೆ. ಬಟ್ 5 ವರ್ಷಕ್ಕಿಂತ ಮುಂಚೆ ವಿಸರ್ಜನೆ ಮಾಡ್ಬೋದು. ಯಾರು ಮಾಡ್ತಾರ? ಮಾನ್ಯ ರಾಷ್ಟ್ರಪತಿಗಳು. ಅಂದರೆ ಲೋಕಸಭೆಯನ್ನು ಮಾನ್ಯ ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಏನು ಮಾಡ್ಬೋದು ಹೇಳ್ರಿ, ಡಿಸಾಲ್ವ್ ಮಾಡ್ಬೋದು ಅಂತ ಕರೆಕ್ಟಾಗಿ ಗಮನಿಸ್ಬೇಕು. ಭಾಳ ಇಂಪಾರ್ಟೆಂಟ್ ಐತೆ, ಸರಿಯಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಮುಂದಿನ ಒಂದು ಸ್ಲೈಡ್ ಕರೆಕ್ಟಾಗಿ ಗಮನಿಸ್ಬೇಕು. ನೋಡಿ, ಸಂವಿಧಾನದ 86ನೇ ವಿಧಿ, ಸಂವಿಧಾನದ 86ನೇ ವಿಧಿ ನಮಗಿಲ್ಲಿ ಈ ವಿಧಿಯ ಪ್ರಕಾರ ನೋಡಿ, ಸಂವಿಧಾನ 86ನೇ ವಿಧಿಯ ಪ್ರಕಾರ ಸಾಮಾನ್ಯ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಐತೆ. 86 ನೋಡ್ರಿ, 86ನೇ ವಿಧಿ ಮತ್ತು 108ನೇ ಆರ್ಟಿಕಲ್ ಎರಡು ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟವ. ಬಟ್ 86ನೇ ವಿಧಿ ಐತಲ್ಲ, ಅದು ಸಾಮಾನ್ಯ ಸಂದರ್ಭದಲ್ಲಿ ಜಂಟಿ ಅಧಿವೇಶನ. ಈಗ ವರ್ಷದ ಮೊದಲ ದಿನ ಇರ್ತದ, ಈಗ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರನ್ನ ಸೇರಿಸಿ ಆ ಶುಭಾಶಯ ತಿಳಿಸೋದು, ಇಂಥ ಸಂದರ್ಭದಲ್ಲಿ ಅದು ವಿಶೇಷ ಆ ದಿನಗಳಲ್ಲಿ ಅಂದರೆ ಸಾಮಾನ್ಯ ಸಂದರ್ಭಗಳಲ್ಲಿ ಅವಾಗ 86ನೇ ಆರ್ಟಿಕಲ್ ಪ್ರಕಾರ ಆ ಜಂಟಿ ಅಧಿವೇಶನ ಕರೀತಾರೆ ಮಾನ್ಯ ರಾಷ್ಟ್ರಪತಿಗಳು. ಬಟ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರೇ ವಹಿಸಿರ್ತಾರೆ, ಅದು ಗಮನಿಸಬೇಕು. ಮತ್ತು ಸಂವಿಧಾನದ 87ನೇ ವಿಧಿ, ಸಂವಿಧಾನದ 87ನೇ ವಿಧಿ ರಾಷ್ಟ್ರಪತಿಯವರ ವಿಶೇಷ ಭಾಷಣ. ಕೇಳಿದ ಎಕ್ಸಾಮ್ನಾಗ ರಾಷ್ಟ್ರಪತಿಯವರ ವಿಶೇಷ ಭಾಷಣ ಹಿಂಗೆ ಕೊಟ್ಟಿದ್ದ. ರಾಷ್ಟ್ರಪತಿಯವರ ವಿಶೇಷ ಭಾಷಣ ಸಂವಿಧಾನದ ಎಷ್ಟನೇ ಆರ್ಟಿಕಲ್ನಾಗ ಐತೆ? 87ನೇ ಆರ್ಟಿಕಲ್ನಾಗ ಐತೆ. ಭಾಳ ಇಂಪಾರ್ಟೆಂಟ್, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ನಾನು ತಿಳ್ಕೊಬೇಕ್ರಿ. ನೆಕ್ಸ್ಟ್ ಈಗ ಮುಂದಿಂದು ಸಂವಿಧಾನದ 108ನೇ ವಿಧಿ ನೋಡ್ರಿ, 108ನೇ ವಿಧಿ. ಸಂವಿಧಾನದ 108ನೇ ವಿಧಿಯ ಪ್ರಕಾರ ಯಾವುದಾದರೂ ಒಂದು ಸಾಮಾನ್ಯ ಮಸೂದೆ ಬಗ್ಗೆ ವಿವಾದ ಉಂಟಾದಾಗ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಯವರಿಗೆ. ನೋಡ್ರಿ, ಯಾವುದಾದರೂ ಮಸೂದೆ ಬಗ್ಗೆ ವಿವಾದ ಉಂಟಾಗಿರ್ಬೇಕ. ಮಸೂದೆ ಬಗ್ಗೆ ವಿವಾದ ಉಂಟಾದಾಗ 108ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ. ವಿವಾದ ಉಂಟಾದಾಗ ಅಂತ ಬಂದ್ರೆಗಿನ 108ನೇ ಆರ್ಟಿಕಲ್ ಸಾಮಾನ್ಯ ಸಂದರ್ಭದಲ್ಲಿ 86ನೇ ಆರ್ಟಿಕಲ್ ಪ್ರಕಾರ ಭಾಳ ಸಲ ಕರೆದಾರ. ಬಟ್ 108ನೇ ಆರ್ಟಿಕಲ್ ಪ್ರಕಾರ ಇದುವರೆಗೆ ಒಂದು 3 ಸಲ ಕರೆದಾರ. ಒಂದು ಸಲ ಚೆಕ್ ಮಾಡ್ಕೋಬೇಕು, ಕರೆಕ್ಟಾಗಿ ಗಮನಿಸ್ರಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ಕರೆಕ್ಟಾಗಿ ನೋಡ್ಕೇರಿ. ನೋಡಿರಿ, ಸಂವಿಧಾನದ 108ನೇ ವಿಧಿಯ ಪ್ರಕಾರ ಇದುವರೆಗೆ 3 ಬಾರಿ ಜಂಟಿ ಅಧಿವೇಶನ ಕರೆಯಲಾಗಿದೆ. 3 ಸಲ ಜಂಟಿ ಅಧಿವೇಶನ ಕರೆದಾರೆ, 3 ಟೈಮ್. ವಿವಾದ ಉಂಟಾದಾಗ ಯಾವ್ಯಾವ ಸಂದರ್ಭದಲ್ಲಿ? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯಿದೆ ನೋಡ್ರಿ, 1961 ವರದಕ್ಷಿಣೆ ನಿಷೇಧ ಕಾಯಿದೆ, ಅವಾಗ ವಿವಾದ ಉಂಟಾಗಿತ್ತು, ಅದು ಗಮನಿಸ್ರಿ. ಜಾರಿ ಮಾಡುವ ಸಂದರ್ಭದಲ್ಲಿ 1961ರಾಗ ಫಸ್ಟ್ ಟೈಮ್ ಜಂಟಿ ಅಧಿವೇಶನ 108 ಆರ್ಟಿಕಲ್ ಪ್ರಕಾರ. 1978ರಾಗ 1978ರಾಗ ಬ್ಯಾಂಕಿಂಗ್ ಸೇವಾ ಆಯೋಗ, ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಏನೋ ಒಂದು ವಿವಾದ ಉಂಟಾಗಿತ್ತು. ಅಂಥ ಸಂದರ್ಭದಲ್ಲಿ ಆ ಮಸೂದೆ ಅಂಗೀಕಾರಕ್ಕಾಗಿ ಜಂಟಿ ಅಧಿವೇಶನ 1978. ಆಮೇಲೆ 3ನೇ ಜಂಟಿ ಅಧಿವೇಶನ 2002ರಾಗ ಪೋಟ ಆ ಕಾಯ್ದೆ ಜಾರಿ ಮಾಡುವ ಸಂದರ್ಭದಲ್ಲಿ. 3 ಸಂದರ್ಭದಲ್ಲಿ ಅಂದರೆ 108ನೇ ವಿಧಿಯ ಪ್ರಕಾರ ಇದುವರೆಗೆ 3 ಬಾರಿ ಜಂಟಿ ಅಧಿವೇಶನ ಕರೆದಾರ. ಅದು 1961, 1978, ಆಮೇಲೆ 2002. ಒಂದೊಂದು ಟೈಮಿಗೆ 4 ಗುಣ ಕೊಟ್ಟಾರ. ಅದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೆ, ಕರೆಕ್ಟಾಗಿ ತಿಳ್ಕೊಬೇಕು. ಬಟ್ ನಿಮ್ಗೆ ಏನು ಗೊತ್ತಿರ್ಬೇಕು ಗೊತ್ತಾ? 86 ಅಂತ ಕೊಟ್ಟರೆ ಸಾಮಾನ್ಯ ಸಂದರ್ಭದಲ್ಲಿ ಜಂಟಿ ಅಧಿವೇಶನ, 108 ಕೊಟ್ಟರೆಗಿನ ವಿವಾದ ಉಂಟಾದಾಗ ಜಂಟಿ ಅಧಿವೇಶನ ಕರೆಯುವಂಥ ಅಧಿಕಾರ ಮಾನ್ಯ ರಾಷ್ಟ್ರಪತಿಯವರಿಗೆ ಐತೆ. ಬಟ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸ್ತಾರೆ, ಅದು ನಿಮಗೆ ಗೊತ್ತಿರಬೇಕಾ? ನೆಕ್ಸ್ಟ್ ಇಂಪಾರ್ಟೆಂಟ್, ನಮಗಿಲ್ಲಿ ರಾಷ್ಟ್ರಪತಿಯವರ ಅಧಿಕಾರದಾಗ ನಮಗೆ ಇನ್ನೊಂದು ಬಂತ, ಏನಂತ ಕೊಟ್ಟರೆಗಿನ ಸಂವಿಧಾನದ 123ನೇ ವಿಧಿಯ ಪ್ರಕಾರ
ಸಂವಿಧಾನದ 123ನೇ ವಿಧಿ, ಪಾರ್ಲಿಮೆಂಟಿನ ಎರಡೂ ಸದನಗಳು, ನೋಡ್ರಿ ಪಾರ್ಲಿಮೆಂಟಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು ಅಂತ ಐತಿ. ನಿಮಗೆ ನೋಡ್ರಿ 123 ಅಂತ ಕೊಟ್ಟರೆ ಸುಗ್ರೀವಾಜ್ಞೆಗಳಂತ ಏನು ಬರಬೇಕು, ಸುಗ್ರೀವಾಜ್ಞೆಗಳು. ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಯಾವ ವಿಧಿಯ ಪ್ರಕಾರ ಹೊರಡಿಸುತ್ತಾರೆ? 123 ಸುಗ್ರೀವಾಜ್ಞೆ ಹೊರಡಿಸ್ಬೇಕಂದ್ರೆ ಏನಾಗಿರ್ಬೇಕು? ಪಾರ್ಲಿಮೆಂಟಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇರಬಾರ್ದು. ಪಾರ್ಲಿಮೆಂಟಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಮಾನ್ಯ ರಾಷ್ಟ್ರಪತಿಗಳು ಏನಾದರೂ ತುರ್ತು ಸಂದರ್ಭಗಳು ಬಂದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ. ಅದು ಇಂಪಾರ್ಟೆಂಟ್, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಐತೆ. 323ನೇ ಆರ್ಟಿಕಲ್ ಅದು ನಿಮ್ಗೆ ರಾಜ್ಯದಾಗ ಅಂದರೆ 213ನೇ ಆರ್ಟಿಕಲ್ ಐತೆ, ಅದು ನೀವು ಗಮನಿಸ್ರಿ. ನೆಕ್ಸ್ಟ್ ಈಗ ಶಾಸನೀಯ ಅಧಿಕಾರಗಳು, ಅದು ನೆಕ್ಸ್ಟ್ ಕಾರ್ಯಾಂಗದ ಅಧಿಕಾರಗಳು. ಕಾರ್ಯಾಂಗದ ಅಧಿಕಾರಗಳು ಹೇಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರು ಕುಡಿಯೋಂಗಾಗ್ಯದ, ನೀರು ಕುಡಿತೀನಿ. ನೀವೇನು ಅನ್ಕೋಬೇಡ್ರಿ, ಫಸ್ಟ್ ಟೈಮ್ ನನ್ನ ವರ್ಷ ಸರ್ವಿಸ್ನಲ್ಲಿ ಫಸ್ಟ್ ಟೈಮ್ ನೀರು ಕುಡಿಯಕತ್ತೀನಿ. ಯಾಕಂದ್ರೆ ಇನ್ನೂ ಕ್ಲಾಸ್ 2 ಗಂಟೆ ತನಕ ಐತಿ, 2 ಗಂಟೆ ತನಕ ಐತು, 3 ಗಂಟೆ ತನಕ ಐತೆ ಗೊತ್ತಿಲ್ಲ. ಒಂದು ಸ್ವಲ್ಪ ನೀರು ಕುಡಿತೀನಿ, ಮತ್ತೇನು ಅನ್ಕೋಬೇಡ್ರಿ. ನೆಕ್ಸ್ಟ್ ಕಾರ್ಯಾಂಗದ ಅಧಿಕಾರಗಳು. ನೀರು ಎದಕ್ಕೆ ಕುಡಿಯೋದಿಲ್ಲ ಅಂದ್ರೆ ಗಮನ ಬೇರೆ ಕಡೆ ಹೊತ್ತು ಅಂತ ನಿಮ್ಮದು. ಮತ್ತು ನೀವು ಉಣಕ್ಕೆ ಹೋದ್ರೆ ಏನು ಮಾಡ್ತಾರೆ? ನಾವಿನ್ನೂ ಉಂಡಿಲ್ಲ, ಮತ್ತು ನಾನು ಉಂಡು ಬರಲ್ಲ ಅಂತ ನಾನು ಹೋದ್ರಿಗೆ ನೀವು ಕಲಾಸಿ ಎಲ್ಲ ಹೋಗಿ ಮಕ್ಕ ಮಾಡಿರ್ತೀವಿ ಹೋದಿದ್ ಕಣ್ಣು ಬೆಳಗ್ಗೆ ಬರಲಿ ಬಿಡ ಅಂಕೇಸಿ. ಕರೆಕ್ಟಾಗಿ ನೋಡ್ಕೊಂಬಿಡೋಕೆ, ಕರೆಕ್ಟಾಗಿ ತಿಳ್ಕೊಳ್ಳಿ, ಸ್ವಲ್ಪ ಸಿಂಪಲ್ ಆಗಿ. ರಾಷ್ಟ್ರಪತಿಯವರ ಅಧಿಕಾರಗಳ ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಯಾಂಗದ ಅಧಿಕಾರಗಳು, ಕಾರ್ಯಾಂಗದ ಅಧಿಕಾರಗಳು ನೋಡ್ರಿ. ಇಲ್ಲಿ ಸಂವಿಧಾನದ 75ನೇ ವಿಧಿ, 75 ಆರ್ಟಿಕಲ್ ನಂಬರ್ 75, ಪ್ರಧಾನಮಂತ್ರಿಯನ್ನು ನೇಮಕ ಮಾಡುವುದು. ಗಮನಿಸಿರ್ಬೇಕು, ಇಂಪಾರ್ಟೆಂಟು. ಪ್ರಧಾನಮಂತ್ರಿಯ ನೇಮಕ ಮಾನ್ಯ ರಾಷ್ಟ್ರಪತಿಯವರೇ ಮಾಡೋದು. 75ನೇ ಆರ್ಟಿಕಲ್ನಾಗ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು, ಅದು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್. ಎಷ್ಟು ನೋಡ್ರಿ, ಸಂವಿಧಾನದ 74ನೇ ವಿಧಿ, 74ನೇ ವಿಧಿ ನೆಕ್ಸ್ಟು ಕೇಂದ್ರದ ಮಂತ್ರಿಗಳನ್ನು ನೇಮಕ ಮಾಡುವುದು. 74ನೇ ಆರ್ಟಿಕಲ್ನಾಗ ಐತೆ ಕೇಂದ್ರದ ಮಂತ್ರಿಗಳ ನೇಮಕ ಅಂತ ಕೊಟ್ಟರೆಗಿನ ಈಗ ನೋಡ್ರಿ ಎಕ್ಸಾಂಪಲ್, ಈಗ ಸೆಂಟ್ರಲ್ನಾಗ ಸಚಿವರು ಇರ್ತಾರೆ, ಅವ್ರ ನೇಮಕ ಮಾಡೋದು ರಾಷ್ಟ್ರಪತಿಗಳೇ, ಬಟ್ ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ. ಅದು ಗಮನಿಸ್ಬೇಕು. ಇಲ್ಲಿ ಕೆಲವೊಂದು ಅವು ಇವು ಇರ್ತಾವ, ಬಟ್ ಅವೆಲ್ಲ ಹೇಳೋಕೆ ಟೈಮ್ ಬೇಕಲ್ರಿ ನಮ್ಗೆ, ಅದು ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಐತೆ. 75ನೇ ವಿಧಿ ಅಂತ ಕೊಟ್ಟರೆಗಿನ ಪ್ರಧಾನಮಂತ್ರಿಯ ನೇಮಕ, ಅದೇ 74ನೇ ವಿಧಿ ಅಂತ ಕೊಟ್ಟರೆಗಿನ ಕೇಂದ್ರದ ಮಂತ್ರಿಗಳ ನೇಮಕ. ಯಾರಿಂದ? ಮಾನ್ಯ ರಾಷ್ಟ್ರಪತಿಗಳಿಂದ. ನೆಕ್ಸ್ಟ್ ಈಗ ಸಂವಿಧಾನದ 76ನೇ ವಿಧಿ, ಅಟಾರ್ನಿ ಜನರಲ್ ರವರ ನೇಮಕ. ಅಟಾರ್ನಿ ಜನರಲ್ ಗೊತ್ತಿರಲಿ, 76ನೇ ವಿಧಿ ಯಾರು ನೇಮಕ ಮಾಡ್ತಾರ? ಮಾನ್ಯ ರಾಷ್ಟ್ರಪತಿಗಳು. ಕೇಳ್ತಾನ ಪ್ರಶ್ನೆ, ಸಂವಿಧಾನದ 76ನೇ ವಿಧಿಯ ಪ್ರಕಾರ ಮಾನ್ಯ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ರವರನ್ನು ನೇಮಕ ಮಾಡುತ್ತಾರೆ. ಅಟಾರ್ನಿ ಜನರಲ್ ರವರನ್ನು ಯಾರು ನೇಮಕ ಮಾಡುತ್ತಾರೆ? ಮಾನ್ಯ ರಾಷ್ಟ್ರಪತಿ. ಎಷ್ಟನೇ ಆರ್ಟಿಕಲ್ಲು? 76. ಗಮನಿಸರಿ. ನೆಕ್ಸ್ಟ್ ಈಗ ಮುಂದಿನಿಂದ ಸಂವಿಧಾನದ 148ನೇ ವಿಧಿ ನೋಡ್ರಿ, ಸಂವಿಧಾನದ 148ನೇ ವಿಧಿ, ಕಾಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ನೇಮಕ. CAG 148 ಆರ್ಟಿಕಲ್ನ CAG ನೇಮಕ. CAG ಸೂಜಿ ಅಲ್ಲ, ಮತ್ತೆ CAG ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರ ನೇಮಕ ರಾಷ್ಟ್ರಪತಿಗಳಿಂದ. ಸಂವಿಧಾನದ 155ನೇ ವಿಧಿ, ರಾಜ್ಯಪಾಲರ ನೇಮಕ. ನೋಡಿರಿ, ಸಂವಿಧಾನದ 155ನೇ ಆರ್ಟಿಕಲ್ನಾಗ ರಾಜ್ಯಪಾಲರ ನೇಮಕ ಯಾರು ಮಾಡ್ತಾರ? ಮಾನ್ಯ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ. ನೆಕ್ಸ್ಟ್ ಈಗ ಸಂವಿಧಾನದ 316ನೇ ವಿಧಿ, 316 ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಎಷ್ಟನೇ ಆರ್ಟಿಕಲ್? 316. ಇವು ಆರ್ಟಿಕಲ್ಗಳು ಒಂದಿಸಿ ಬರೆದ ಕೊಡ್ತಾನ. ಸಂವಿಧಾನದ 75ನೇ ವಿಧಿ, ಪ್ರಧಾನಮಂತ್ರಿಯ ನೇಮಕ. ಸಂವಿಧಾನದ 74ನೇ ವಿಧಿ, ಕೇಂದ್ರದ ಮಂತ್ರಿಗಳ ನೇಮಕ. ಸಂವಿಧಾನದ 74ನೇ ಆರ್ಟಿಕಲ್ನ ಕೇಂದ್ರದ ಮಂತ್ರಿಗಳ ನೇಮಕ. ಸಂವಿಧಾನದ 76ನೇ ವಿಧಿ, ಅಟಾರ್ನಿ ಜನರಲ್ ರವರ ನೇಮಕ. ಸಂವಿಧಾನದ 148ನೇ ವಿಧಿ, CAG ರವರ ನೇಮಕ. ಸಂವಿಧಾನದ 155ನೇ ವಿಧಿ, ಮಾನ್ಯ ರಾಜ್ಯಪಾಲರ ನೇಮಕ. ಮಾನ್ಯ ರಾಷ್ಟ್ರಪತಿಗಳು ಮಾಡೋದು, ಅದು ಗಮನಿಸ್ರಿ. ಆಮೇಲೆ ಸಂವಿಧಾನದ 316ನೇ ವಿಧಿ, UPSC ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಮುಂದಿಂದ ಇಲ್ಲಿ
ರಾಷ್ಟ್ರಪತಿಯವರ ಅಧಿಕಾರದಗಳದಾಗ ಸಂವಿಧಾನದ 324ನೇ ವಿಧಿ. ಬೇಕಾದ್ರೆ ಮುಗಿಸಮಂತ, ಬೇಗ ಮುಗಿಸಮ್ ಬಿಡು, ಮುಗಿತಂಗಿಲ್ಲ ನಡಿ ಹೋಗಿ ಮಕ್ಕ ಮಾನಕ್ಕೋ ಬರ್ರಿ, ಇದು ಮುಗಿಲಿ 5ನೇ ಭಾಗನ ಮುಗಿ ಲಾಸ್ಟಿಗೆ. ಹೌದಲ್ಲ, ಆ್ಯಕ್ಚುಲಿ ಇದು 2 ಗಂಟೆ ತನಕ, ಎರಡಲ್ಲ ಬೆಳಗ್ಗೆ 6 ಗಂಟೆ ತನಕ ಆತದ. ಏನು ಆಗೋದಿಲ್ಲ ನೋಡಮ್ಮ, ಇನ್ನೊಂದು ನೆಕ್ಸ್ಟ್ ಕಂಟಿನ್ಯೂ ಮಾಡಮ್ಮಂತ. ಹೌದಲ್ಲ, ಇನ್ನೊಂದು 2 ದಿನ ಬಿಟ್ಟು ಬಟ್ ನೋಡೋದನ್ನ ಇಂಟ್ರೆಸ್ಟ್ ಕೊಟ್ಟು ನೋಡ್ರಿ. ಮತ್ತೆ ಹಿಂದಗಡೆ ಬಿಡು ಸಾಕಾಯ್ತು ನಿದ್ದೆ ಬಂತು ನಮಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ನೋಡಿ ಅಪ್ಡೇಟ್ ಮಾಡ್ತೀನಿ. ನಮಗಿಲ್ಲಿ ಸಂವಿಧಾನದ ಜಲ್ದಿ ಮುಗಿಸ್ತಾರೆ ಅಂತ ಈಗ ಸ್ವಲ್ಪ ಇಂಟ್ರೆಸ್ಟ್ ಬಂತು ನೋಡಿ ಕೆಲವರಿಗೆ. ಜಲ್ದಿ ಮುಗಿಸ್ತಾರೆ ನಡೆಯಪ್ಪ, ಇಲ್ಲ ಅಷ್ಟು ಸುಲಭವಾಗಿ ಮುಗಿಯಂಗಿಲ್ಲ, ಬಟ್ ಮುಗಿಸಮಂತ. ಆದ್ರೆ ಏನು ಮಾಡೋಕ್ಕಾಗ್ತದ ನೋಡಿ, ಸಂವಿಧಾನದ 5ನೇ ಭಾಗ ಮುಗಿಸಮ್. ಬೇಕಾದ್ರೆ 5ನೇ ಭಾಗ ದೊಡ್ಡದೈತೆ ಗೊತ್ತಿರಲಿ. 5ನೇ ಭಾಗ ಮುಗಿಸಿದ ಮೇಲೆ ನೆಕ್ಸ್ಟು ಇನ್ನು ಹಾಕೊಂಡು ನೋಡೋಣ ಅಂತ. ಯಾಕಂದರೆ 2 ವರ್ಷ 11 ತಿಂಗಳು 18 ದಿನ ಬರ್ತದೆ ಸಂವಿಧಾನ. ನಾವು ಇಷ್ಟರಾಗಿ ಹೇಳಕತ್ತೀವಿ ನೋಡಿ. ಸಂವಿಧಾನದ 324ನೇ ವಿಧಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಇತರ ಆಯುಕ್ತರ ನೇಮಕ. ಕೇಂದ್ರ ಚುನಾವಣಾ ಆಯೋಗ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಕೇಂದ್ರ ಚುನಾವಣಾ ಆಯೋಗವು 3 ಸದಸ್ಯ ಪೀಠ. 3 ಸದಸ್ಯ ಪೀಠ, 3 ಮಾನ್ಯ ರಾಷ್ಟ್ರಪತಿಗಳೇ ನೇಮಕ ಮಾಡೋದು 324ನೇ ಆರ್ಟಿಕಲ್ನಾಗ. ಬಟ್ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ ಮಾಡೋಕೆ ಈಗ ಕಮಿಟಿ ಐತಿ. ಅದು ನಿಮಗೆ ಮುಂದೆ ಹೇಳ್ತೀನಂತ ಸಂವಿಧಾನದ ಮುಂದಿನ ಭಾಗದಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಮಾಡೋಕೆ ಕೇಳಬೇಕು. ಸಂವಿಧಾನದ 338ನೇ ವಿಧಿ. 338ನೇ ವಿಧಿ ನೋಡ್ರಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಮಾಡುತ್ತಾರೆ. 338 ಆರ್ಟಿಕಲ್ನಾಗ 338ನೇ ವಿಧಿಯಾಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ. ರಾಷ್ಟ್ರಪತಿಗಳು ಮುಗಿದ ಮೇಲೆ ಬೇಕಾದ್ರೆ ಮುಗಿಸಮ್ಮ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡ್ರಿ, ಕರೆಕ್ಟಾಗಿ ಗಮನಿಸ್ರಿ, ಕರೆಕ್ಟಾಗಿ ನೋಡ್ಕೇರಿ. ಯಾಕಂದ್ರೆ ಇನ್ನು ಮುಂದೆ 2-3 ಭಾಗ ಆಗ್ತಾವೆ. ಇವು ಭಾಳ ಲೇಟ್ ಐತಿ. ಈಗ ಟೈಮ್ ಬೇರೆ ನಿಯರ್ 11 ಆಗಕ್ಕೆ ಬಂತು. 11ಕ್ಕೆ 10 ನಿಮಿಷ ಕಡಿಮೆ ಐತೆ, ಮುಗಿಸಮ್ ಬೇಕಾದ್ರೆ. ಬಟ್ ನಮ್ಗೆ ಏನಂತ ಕೊಟ್ರಿಗಿನ ತಿಳ್ಕೊಂತೀರಿ ಪರ್ಫೆಕ್ಟಾಗಿ ತಿಳ್ಕೊಬೇಕಂತ. ಈಗ ನಿಮಗೆ 324ನೇ ಆರ್ಟಿಕಲ್ ಮತ್ತೆ ಮುಂದೆ ಬರ್ತದ. 324ನೇ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟದ? ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ ಮತ್ತು ಇತರ ಆಯುಕ್ತರ ನೇಮಕ. ಇಲ್ಲೇ ಐತಲ್ಲ ಇನ್ನೊಂದು ಸಂವಿಧಾನ 338ನೇ ವಿಧಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ರಾಷ್ಟ್ರಪತಿಗಳಿಂದ. ಗಮನಿಸ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್, ಇವರ ಅಧಿಕಾರಗಳು ಮುಗಿದ ಮೇಲೆ ಮುಗಿಸ್ತೀನಿ ಅಂತ ಬೇಕಾದರೆ ಗಮನಿಸ್ರಿ. ನೆಕ್ಸ್ಟ್ ಈಗ ನಮಗೆ ಸಂವಿಧಾನದ 338 ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ. 338ನೇ ಆರ್ಟಿಕಲ್ನಾಗ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕನ. 338 ಆರ್ಟಿಕಲ್ನಾಗ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಎಸ್ ಟಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಮಾನ್ಯ ರಾಷ್ಟ್ರಪತಿಗಳು ಮಾಡ್ತಾರೆ. ಮತ್ತು ಸಂವಿಧಾನದ 338B ಈಗ ಮೊನ್ನೆ ಹೊಸದಾಗಿ ಸೇರಿಸ್ಯಾರ. 338B ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ. ನೋಡ್ರಿ, ಒಂದು ಗಮನಿಸ್ಬೇಕು, ಮುಂದೆ ಇನ್ನು ತಿದ್ದುಪಡಿದಾಗ ಬರ್ತಾವ ರಾಷ್ಟ್ರೀಯ. ನೋಡ್ರಿ, ಒಂದು ನೆನ್ಪಿಟ್ಗಾರಿ ನೀವು. ಇಲ್ಲಿ ನೋಡ್ರಿ ಇನ್ನೊಂದು ಸಲ. ಈಗ ನಮಗೆ 338 ಐತಲ್ಲ ಆರ್ಟಿಕಲ್. 338ನೇ ಆರ್ಟಿಕಲ್ನಾಗ 2003ಕ್ಕಿಂತ ಮುಂಚೆ 89ನೇ ತಿದ್ದುಪಡಿಗಿಂತ ಮುಂಚೆ 338ನೇ ಆರ್ಟಿಕಲ್ನಾಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರನ್ನ ಒಬ್ಬರೇ ಇದ್ರು. 2003ರಾಗ 89ನೇ ತಿದ್ದುಪಡಿ ಮಾಡಿ ಡಿವೈಡ್ ಮಾಡ್ಯಾರ. 338ನೇ ಆರ್ಟಿಕಲ್ನಿಂದ 338A ಆರ್ಟಿಕಲ್ನ ಚೇಂಜ್ ಮಾಡಿದ್ರು. 338ನೇ ಆರ್ಟಿಕಲ್ನಾಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಮಾನ್ಯ ರಾಷ್ಟ್ರಪತಿಗಳ ನೇಮಕ ಮಾಡಿದರೆ, 338A ಆರ್ಟಿಕಲ್ನಾಗ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಅದೇ 338B ಮೊನ್ನೆ ರೀಸೆಂಟಾಗಿ ಸೇರಿಸ್ಯಾರ. 338Bದಾಗ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಮಾನ್ಯ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಕರೆಕ್ಟಾಗಿ ಗಮನಿಸ್ಬೇಕು, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ, ತಿಳ್ಕೊಬೇಕು ನೋಡ್ರಿ. 338B ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡಿಕೆ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ ನ್ಯಾಯಾಂಗದ ಅಧಿಕಾರಗಳು ಮುಗಿಯಕ್ಕೆ ಬಂದಿ. ರಾಷ್ಟ್ರಪತಿಗಳು ಮುಗಿದ ಮೇಲೆ ಕ್ಲಾಸ್. ಇನ್ನು 10-15 ನಿಮಿಷ. ನ್ಯಾಯಾಂಗದ ಅಧಿಕಾರಗಳ ಸಂವಿಧಾನದ 124ನೇ ವಿಧಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮತ್ತು ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರ ನೇಮಕವನ್ನು ರಾಷ್ಟ್ರಪತಿಯವರು ಕೊಲಿಜಿಯಂ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮಾಡುತ್ತಾರೆ. ಒಂದು ಗಮನಿಸಬೇಕು, ಸಂವಿಧಾನದ 124ನೇ ವಿಧಿಯಾಗ ಮಾನ್ಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಮತ್ತು ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಮಾನ್ಯ ರಾಷ್ಟ್ರಪತಿಗಳು. ಬಟ್ ಇಲ್ಲಿ ಯಾರು ರೆಕಮೆಂಡ್ ಮಾಡ್ತಾರೆ ಅಂತ ಕೊಟ್ಟರಿಗಿನ ಕೋಲಿಜಿಯಂ ಅಂತ ಒಂದು ಸಮಿತಿ ಐತಿ. ಕೋಲಿಜಿಯಂ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸುಪ್ರೀಂ ಕೋರ್ಟಿನ ಎಲ್ಲ ನ್ಯಾಯಾಧೀಶರನ್ನು ಮಾನ್ಯ ರಾಷ್ಟ್ರಪತಿಗಳು 124ನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರೆ.
ಅರ್ಥ ಆಯ್ತಿಲ್ಲ? ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಮತ್ತೆ ಮುಂದೆ ಸುಪ್ರೀಂ ಕೋರ್ಟ್ ಬಂದಾಗ ಎಲ್ಲ ಡೀಟೇಲ್ಸ್ ಬರ್ತಾವ, ಕರೆಕ್ಟಾಗಿ ನೋಡ್ಕೋಬೇಕಿದ್ದು. ಇದು ಭಾಗ 1 ಮೇಡಮ್, ಭಾಗ 2, ಭಾಗ 3 ಇನ್ನೂ 2 ವಿಡಿಯೋ ಮೇಡಮ್, ಹೌದಲ್ಲ? ಇನ್ನೊಂದು 2-3 ದಿನದಾಗ ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಇನ್ನು ಈ ಸುಪ್ರೀಂ ಕೋರ್ಟ್ ಆದಮೇಲೆ ನೆಕ್ಸ್ಟ್ ಹೈಕೋರ್ಟ್, ಹೌದಲ್ಲ? ನೋಡ್ರಿ ಅವಾಗ ಗಮನಿಸ್ರಿ. ಸಂವಿಧಾನದ 217ನೇ ವಿಧಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನೇಮಕ ಮತ್ತು ಹೈಕೋರ್ಟಿನ ಇತರ ನ್ಯಾಯಾಧೀಶರ ನೇಮಕವನ್ನು ರಾಷ್ಟ್ರಪತಿಯವರು ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ಮಾಡುತ್ತಾರೆ ಅಂತ ಇದೆ. ಅಂದರೆ ನಿಮ್ಗೇನು ಗೊತ್ತಿರಬೇಕು ಗೊತ್ತಿಲ್ಲ, ಆರ್ಟಿಕಲ್ ಅಷ್ಟೇ ಚೇಂಜು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡೋದು, ಹೈಕೋರ್ಟಿನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಬಟ್ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ 124, ಹೈಕೋರ್ಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ 217. ಬಟ್ ರೆಕಮೆಂಡ್ ಮಾಡೋರು ಮಾತ್ರ ಒಬ್ಬರೇ, ಯಾರು ಹೇಳ್ರಿ? ಕೊಲಿಜಿಯಂ ಸಮಿತಿ. ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ಮಾನ್ಯ ರಾಷ್ಟ್ರಪತಿಗಳು ಸಂವಿಧಾನದ 124ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟಿನ ಎಲ್ಲ ನ್ಯಾಯಾಧೀಶರನ್ನು ಮತ್ತು ಸಂವಿಧಾನದ 217ನೇ ವಿಧಿಯ ಪ್ರಕಾರ ಹೈಕೋರ್ಟಿನ ಎಲ್ಲ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಅರ್ಥ ಆಯ್ತಿಲ್ಲಪ್ಪ? ತಿಳ್ಕರ್ರಿ, ಬಡವರ ಇದ್ದೀವಿ, ತಿಳ್ಕೊಬೇಕ. ಇವತ್ತಿಲ್ಲ ನಾಳೆ ಇನ್ನೂ ತಿಳ್ಕೊಂಬಂತ ಕರೆಕ್ಟಾಗಿ ಓದ್ರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. 11 ಗಂಟೆಗೆ ಇನ್ನೂ 5 ನಿಮಿಷ ಕಡಿಮೆ ಐತೆ. ನೆಕ್ಸ್ಟ್ ಮುಗಿಯಕ್ಕೆ ಬಂದವು ಕರೆಕ್ಟಾಗಿ. ನೆಕ್ಸ್ಟ್ ನೋಡ್ರಿ, ನಾವು ಸಂವಿಧಾನದ 72ನೇ ವಿಧಿ ರಾಷ್ಟ್ರಪತಿಗಳು ಕ್ಷಮಾದಾನ ಮಾಡುವ ಅಧಿಕಾರ ಹೊಂದಿದ್ದಾರೆ. ನೋಡಿ, ಕ್ಷಮಾದಾನ ಅಧಿಕಾರ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಮಾಡುವಂಥ ಅಧಿಕಾರ ಐತೆ. ಎಷ್ಟನೇ ಆರ್ಟಿಕಲ್ನಾಗ? 72. ಮತ್ತೆ 161ನೇ ಆರ್ಟಿಕಲ್ನಾಗ ರಾಜ್ಯಪಾಲರಿಗೆ ಐತೆ. ಅದು ರಾಜ್ಯಪಾಲರು ಬಂದಾಗ ನೋಡಮ್ಮಂತ ಕರೆಕ್ಟಾಗಿ ಗಮನಿಸ್ಬೇಕು. 72 ಆರ್ಟಿಕಲ್ ಆ ಕ್ಷಮಾದಾನ ಮಾಡುವಂಥ ಅಧಿಕಾರ ಐತೆ. ನೆಕ್ಸ್ಟ್ ಈಗ ಮುಂದಿಂದ ನೆಕ್ಸ್ಟ್ ಸಂವಿಧಾನದ 143ನೇ ವಿಧಿ 143 ಸಂವಿಧಾನ 143ನೇ ವಿಧಿ ರಾಷ್ಟ್ರಪತಿಗಳು ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ, ನೋಡ್ರಿ ಪದ ಬರಬೇಕು, ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ಸಲಹೆ ಕೇಳುವ ಅಧಿಕಾರ ಹೊಂದಿದ್ದಾರೆ. ಕರೆಕ್ಟಾಗಿ ಗಮನಿಸ್ಬೇಕು. ನೋಡ್ರಿ ಇಲ್ಲಾಂದ್ರಿಗಿನ ಒಂದು ಮಸೂದೆ ಸಂವಿಧಾನಾತ್ಮಕವಾಗಿ ಇದೆಯೋ ಅಥವಾ ಇಲ್ಲವೋ ಎಂದಕ್ಕೆ ರಾಷ್ಟ್ರಪತಿಯವರಿಗೆ ಏನನ್ನ ಸಂಶಯ ಬಂದ್ರಿಗಿನ ಮಾನ್ಯ ರಾಷ್ಟ್ರಪತಿಗಳು ಸಂವಿಧಾನದ 143ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿನ ಸಲಹೆ ಕೇಳಬಹುದು. ಗಮನಿಸ್ರಿ, ಅಂದರೆ ಸುಪ್ರೀಂ ಕೋರ್ಟಿನ ಸಲಹೆಗೂ ಮಾನ್ಯ ರಾಷ್ಟ್ರಪತಿಗಳು ಕೇಳ್ಬೋದು ಅಂತ 143ನೇ ಆರ್ಟಿಕಲ್ ಐತೆ. ಅದು ಗಮನಿಸ್ರಿ. ಮತ್ತೆ ಕೆಳಗೈತಲ್ಲ ಪದಗುಣ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಹಣಕಾಸಿನ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು. ಇಲ್ಲಿ ನಮಗೆ ಸಂವಿಧಾನದ 280ನೇ ವಿಧಿ ಕೇಂದ್ರ ಹಣಕಾಸು ಆಯೋಗದ ರಚನೆ, ಹೌದಲ್ಲಪ್ಪ? ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಮಾನ್ಯ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಈಗ ಸದ್ಯಕ್ಕೆ ಸೆಂಟ್ರಲ್ಗೆ ಎಷ್ಟನೇ ಹಣಕಾಸು ಆಯೋಗ ಐತೆ? 15. ಕೇಂದ್ರದಲ್ಲಿ 15ನೇ ಹಣಕಾಸು ಆಯೋಗ ಐತೆ. ಅಂದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರೇ ಪ್ರೆಸಿಡೆಂಟ್ NK ಸಿಂಗ್ ಅವರು ಇದ್ದಾರೆ. ಕರೆಕ್ಟಾಗಿ ಗಮನ, ಅವ್ರನ್ನ ನೇಮಕ ಮಾಡಿದ್ದೆ ಮಾನ್ಯ ರಾಷ್ಟ್ರಪತಿಗಳು. ಅರ್ಥ ಆಯ್ತಿಲ್ಲಪ್ಪ? ನೆಕ್ಸ್ಟ್ ನೋಡ್ರಿ, ಈಗ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸುವ ಮೊದಲು ಮಾನ್ಯ ರಾಷ್ಟ್ರಪತಿಯವರ ಅನುಮತಿ ಪಡೆಯಬೇಕು. ಲೋಕಸಭೆಯಲ್ಲಿ ಬಜೆಟ್ ಮಂಡಿಸ್ತಾರಲ್ಲ ಪ್ರತಿ ವರ್ಷ ಫೆಬ್ರವರಿ ತಿಂಗಳದಾಗ ಮಾನ್ಯ ರಾಷ್ಟ್ರಪತಿಯವರ ಅನುಮತಿ ಪಡಿತಾರೆ. ರಾಜ್ಯದಾಗ ರಾಜ್ಯಪಾಲರ ಆ ಅನುಮತಿ ಪಡಿತಾರೆ. ಅದು ನಿಮಗೆ ಗೊತ್ತಿರಲಿ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿಂದ ನೆಕ್ಸ್ಟ್ ನೀವು ರಾಷ್ಟ್ರಪತಿಯವರ ಬಗ್ಗೆ ನಾವೆಲ್ಲ ಕರೆಕ್ಟಾಗಿ ನಾವು ಅಪ್ಡೇಟ್ ಮಾಡ್ಕೊಂಡ್ರಿಗಿನ ನೆಕ್ಸ್ಟ್ ರಾಜ್ಯಪಾಲರು ಬರ್ತಾರಲ್ಲ, ನಾನು ನಿಮಗೆ ಅದು ಹೋಲಿಕೆ ಮಾಡ್ತೀನಿ ಅಂತ. ನೋಡಿರಿ, ರಾಷ್ಟ್ರಪತಿಯವರು ಹಿಂಗೆ ಮಾಡ್ತಿದ್ರು, ರಾಜ್ಯಪಾಲರು ಹಿಂಗೆ ಮಾಡಕತ್ತಾರೆ ಅಧಿಕಾರ. ಇವ್ರ ಆರ್ಟಿಕಲ್ ಹಿಂಗೆ ಅದಾವ, ಅವ್ರ ಆರ್ಟಿಕಲ್ ಹಿಂಗೆ ಅದಾವ. ಕರೆಕ್ಟ್ ಗಮನ ಕೊಟ್ಟು ಕೇಳ್ಬೇಕ್ರಿ. ಇಲ್ಲಿ ಸುಮ್ಮನೆ ಅಲ್ಲ, ಇದು 2 ತಾಸು 2.5 ತಾಸು 3 ತಾಸು ನಿಂತ ಕೇಸೆ ಲೈವ್ ಆಗಿ ಪಾಠ ಮಾಡೋದು, ಒಂಚೂರು ಬ್ರೇಕ್ ತಗಲಾರ್ದಂಗೆ ಭಾಳ ಕಷ್ಟದ ಕೆಲಸ ಐತೆ, ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೀವು ಓದ್ಬೇಕು, ಬಡವರು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು. ನೀವು ನಿಮ್ಮ ಕೈಯಾಗೈತೆ ಅದು ಗಮನಿಸ್ರಿ. ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನದ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ, ಸಂವಿಧಾನದ 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ. ನಿಮಗೆ 3 ತುರ್ತು ಪರಿಸ್ಥಿತಿಗಳ ಬಗ್ಗೆ ಸಂವಿಧಾನದ 18ನೇ ಭಾಗದಾಗ ಹೇಳಿಕೊಡ್ತೀನಿ ನಾನು. ಗೊತ್ತಿರಲಿ ನಿಮಗೆ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಗಳು ಯಾವಂತ ಕೊಟ್ಟರಿಗಿನ 3 ಇರೋದು. ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಇನ್ನೊಂದು ಸ್ಟೇಟ್ ಎಮರ್ಜೆನ್ಸಿ, ಇನ್ನೊಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿ 352, ಸ್ಟೇಟ್ ಎಮರ್ಜೆನ್ಸಿ 356, ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೊಟ್ಟರಿಗಿನ 360. ಅದು ಗಮನಿಸುವಾಗ 3 ಗೊತ್ತಿರಬೇಕು. ಆರ್ಟಿಕಲ್ ಕೇಳ್ತಾನೆ. ಮತ್ತಿದ್ದು ಆಮೇಲೆ ನೋಡಮ್ಮ, ಆಮೇಲೆ ಈಗ ಇದರ ಪ್ರೊಸೀಜರ್ ಏನೈತಲ್ಲ ಅದ್ರಾಗ ಗಮನಿಸೋಣ ಅಂತ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕು. ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೋಡಿ, ಹಿಂಗೆ ಆಗಿಬಿಡ್ತದೆ ಒಂದೊಂದು ಟೈಮ್, ತಾನೇ ಬಂದಾಗಿಬಿಡ್ತದೆ. ಬಲ ಇಲ್ಲದ ಕಾಲದಲ್ಲಿ ಬದನೆಕಾಯಿ ದೇವಂತಾರಲ್ಲ, ಹಿಂಗೆ ಆಗೋದು. ಅರ್ಥ ಆಯ್ತಿಲ್ಲಪ್ಪ? ನೋಡಿ, ನಾವೇನು ಮಾಡಕತ್ತೀವಿ, ಸಾಕು ಬಂದ್ ಮಾಡೋಣಕತ್ತದ ಬೋರ್ಡೆ, ಹೌದಲ್ಲ? ಈ ಟೈಪ್ ಐತಿ. ಇರಲಿ. ಈಗ ನಮಗೇನಾಯಿತು, ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಗಳು 352, 356, 360 ಗಮನ. ಅರ್ಥ ಆಯ್ತಿಲ್ಲಪ್ಪ? ನೆಕ್ಸ್ಟ್ ಈಗ ಮುಗಿಯಕ್ಕೆ ಬಂದೀಗ ನೋಡ್ರಿ. ಈಗ ಇಂಪಾರ್ಟೆಂಟು,
ರಾಷ್ಟ್ರಪತಿಯವರ ನೋಡ್ರಿ, ರಾಷ್ಟ್ರಪತಿಯವರ ಅಧಿಕಾರಗಳಿದಾಗ ವಿವೇಚನಾಧಿಕಾರಗಳು. KS ಮೇನ್ಸ್ ಎಕ್ಸಾಮಿಗೆ ಕಂಪಲ್ಸರಿಗೆ ಒಂದು ಸಲ ಪ್ರಶ್ನೆ ಇದ್ದೇ ಇರ್ತದೆ. ರಾಜ್ಯಪಾಲರ ವಿವೇಚನಾಧಿಕಾರಗಳು ಇಲ್ಲ ರಾಷ್ಟ್ರಪತಿಯವರ ವಿವೇಚನಾಧಿಕಾರಗಳ ಬಗ್ಗೆ ವಿಮರ್ಶಿಸಿ ಅಂತ ಕೊಡ್ತಾನೆ. ನೋಡ್ರಿ, ಕೆಳಗಡೆ ಸೆಂಟೆನ್ಸ್ ಓದ್ತೀನಿ. ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕಾಗಿದ್ದರೂ ಸಹ ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಯಾರನ್ನಾದರೂ ಪ್ರಧಾನಮಂತ್ರಿಯಾಗಲು ಆಹ್ವಾನಿಸುವ ವಿಷಯದಲ್ಲಿ ಅವರ ವಿವೇಚನೆಯಂತೆ ನಡೆಸಿಕೊಳ್ಳುವ ಹೆಚ್ಚಿನ ಅವಕಾಶ ಇರುತ್ತದೆ ಅಂತ ಕೊಟ್ಟಾನೆ. ನೋಡ್ರಿ, ಈಗ ಗಮನಿಸ್ರಿ. ಈಗ ಮಾನ್ಯ ಪ್ರಧಾನಮಂತ್ರಿಯವ್ರನ್ನ ಮಾನ್ಯ ರಾಷ್ಟ್ರಪತಿಗಳು 75ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಅಂತ ಹೇಳಿದೆ. ಬಟ್ ಪ್ರಧಾನಮಂತ್ರಿಯವ್ರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಅಂತ ಕೊಟ್ರಿಗಿನ ಅಲ್ಲಿ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ ಅವರು. ಬೈ ಚಾನ್ಸ್ ಯಾವುದೇ ಪಕ್ಷಕ್ಕೆ ಬಹುಮತ ಇದ್ದಿಲ್ಲಪ್ಪ, ಅವಾಗ ಯಾವ ಪಕ್ಷಕ್ಕೆ ಹೆಚ್ಚು ಬಹುಮತ ಇದ್ದಲ್ಲ ಆ ಪಕ್ಷದ ಒಬ್ಬ ನಾಯಕನನ್ನು ಪ್ರೈಮ್ ಮಿನಿಸ್ಟರ್ ಆಗಿ ನೇಮಕ ಮಾಡುವಂಥ ಅಧಿಕಾರ, ವಿವೇಚನಾಧಿಕಾರ ಮಾನ್ಯ ರಾಷ್ಟ್ರಪತಿಯವರಿಗೆ ಇದೆ. ರಾಜ್ಯಪಾಲರಿಗೂ ರಾಜ್ಯದಾಗ ಐತಿ. ಅದು ಗಮನಿಸಿ, ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡೋಣ ಅಂತ. ಬಟ್ ಇದು ಭಾಳ ಇಂಪಾರ್ಟೆಂಟ್ ಸೆಂಟೆನ್ಸ್ ಐತಿ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀನಿ, ಮುಂದೆ ನಿಮ್ಗೆ ಅದು ತಿಳಿಸ್ತೀನಿ ಅಂತ. ಏನು ದೊಡ್ಡದಲ್ಲ, ಕರೆಕ್ಟಾಗಿ ಗಮನಿಸಿ. ನೆಕ್ಸ್ಟ್ ಈಗ ಮುಂದಿಂದ ಈಗ ನಮಗೆ ಸಂವಿಧಾನದ 111ನೇ ವಿಧಿ. ಸಂವಿಧಾನದ 111ನೇ ವಿಧಿ, ರಾಷ್ಟ್ರಪತಿಗಳು ವಿಟೋ ಅಧಿಕಾರ ಚಲಾಯಿಸುತ್ತಾರೆ. ವಿಟೋ ಪವರ್ ಅಲ್ಲಿ ಆಮೇಲೆ ಪಾಕೆಟ್ ವಿಟೋ, ಸೂಪರ್ ವಿಟೋ ಅಂತ ಬರ್ತಾವ. ಬಟ್ ನಿಮ್ಗೆ ಆ 111ನೇ ವಿಧಿ ಏನಂತ ಕೊಟ್ಟರಿಗಿನ ವಿಟೋ ಅಧಿಕಾರ ಅಂತ ಗೊತ್ತಿರಲಿ. ಮತ್ತು ರಾಜ್ಯಪಾಲರಿಗೂ ಐತಿ ರಾಜ್ಯದಾಗ. ಮತ್ತು ಸಂವಿಧಾನದ 361ನೇ ವಿಧಿ. ನೋಡ್ರಿ, 361ನೇ ವಿಧಿ, ರಾಷ್ಟ್ರಪತಿಗಳಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಮೊನ್ನೆ